ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬರು ಮಾಡುವಂತಹ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ವೃತ್ತಿ ಇರಲಿ, ಎಲ್ಲರಂತೆ ಕೆಲಸ ಮಾಡಿದಾಗ ಸಾಮಾನ್ಯರಾಗಿ ಬಿಡ್ತಾರೆ. ಆದರೆ ಎಲ್ಲರೊಳಗೊಂದಾಗಿಯೂ ತಮ್ಮದೇ ಆದ ವಿಭಿನ್ನತೆಯ ಮಾರ್ಗ ಕಂಡುಕೊಂಡು ಇನ್ನೂ ಒಂದಷ್ಟು ಜನರಿಗೆ ಮಾರ್ಗದರ್ಶಕರಾಗಿ ಸ್ಫೂರ್ತಿ ನೀಡುವಂತೆ ಕೆಲಸ ಮಾಡಿದಾಗ ಸಾಧಕರೆನಿಸಿಕೊಳ್ತಾರೆ. ಅಂತಹ ವಿಭಿನ್ನತೆ, ಕ್ರಿಯಾಶೀಲತೆ, ಚತುರತೆಯಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಹಿಳಾ ಸಾಧಕಿ ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಇವರ ದೃಷ್ಟಿಕೋನದಲ್ಲಿ ರಾಜಕಾರಣದ ವ್ಯಾಕರಣವೇ ಬದಲಾಗಿ ಹೋಗಿದೆ, ವ್ಯಾಖ್ಯಾನವೇ ಬೇರೆಯಾಗಿದೆ. ನಿರಂತರ ಓಡಾಟ, ಬಿಡುವಿಲ್ಲದ ಕೆಲಸ, ಬದಲಾವಣೆ, ಸುಧಾರಣೆಗಳ ನಡುವೆಯೇ ಇವರು ಉತ್ಸಾಹದ ಚಿಲುಮೆ ಇಂತಿದ್ದಾರೆ. ಇವರ ವಿದ್ಯಾಭ್ಯಾಸವನ್ನ ನೋಡಿದಾಗ ಹುಳುಕು ದಂತಗಳನ್ನು ರಿಪೇರಿ ಮಾಡುವಂತಹ ದಂತ ವೈದ್ಯ. ಆದರೆ ಇವರು ಈಗ ಅಲಂಕರಿಸಿರುವಂತಹ ಹುದ್ದೆಯನ್ನ ನೋಡಿದಾಗ ವ್ಯವಸ್ಥೆಯಲ್ಲಿನ ಹುಳುಕುಗಳನ್ನು, ಸಮಾಜದಲ್ಲಿನ ಕೊಳಕುಗಳನ್ನು ರಿಪೇರಿ ಮಾಡುವಂತಹ ಶಕ್ತಿಯುತ ಮಹಿಳೆಯಾಗಿ ನಿಲ್ತಾರೆ. ಯಾಕಂದ್ರೆ ಇವರಿಗೆ ನಿಜವಾಗ್ಲೂ ಬದಲಾವಣೆ, ಸುಧಾರಣೆಯ ಬಗ್ಗೆ ಎಷ್ಟು ಪ್ರಗತಿಯ ಬಗ್ಗೆ ಎಷ್ಟು ಕಾಳಜಿ ಅಂದಾಗ ನಮಗೂ ಕೂಡ ನೋಡಿದಾಗ ಖುಷಿಯಾಗುತ್ತೆ. ಅದರಲ್ಲೂ ಒಂದು ಆಯೋಗದ ಅಧ್ಯಕ್ಷರಾಗಿ ಇವರು ಮಾಡ್ತಾ ಇರುವಂತಹ ಕೆಲಸಗಳನ್ನು ನೋಡಿದಾಗ ಈ ಆಯೋಗದ ಕಾರ್ಯಕ್ಷಮತೆ, ವ್ಯಾಪ್ತಿ, ವಿಸ್ತಾರತೆಯ ಅರಿವು ನಮಗಾಗತ್ತೆ. ನಿಜ, ಅವರೆಲ್ಲ ದಿಟ್ಟತನಕ್ಕೆ, ಅವರ ಸಾಧನೆಗಳಿಗೆ ಇನ್ನೊಂದಷ್ಟು ಪುಷ್ಟಿ ಸಿಗಲಿ ಎನ್ನುವಂತಹ ಆಶಯದ ಜೊತೆಗೆ ಯಾರಪ್ಪ ಹಾಗಿದ್ರೆ ಆ ಮಹಿಳಾ ಸಾಧಕಿ ಇವತ್ತು ನಮ್ಮೊಟ್ಟಿಗಿರೋದು, ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಈಗ ನೋಡ್ಕೊಂಡು ಬರೋಣ ಬನ್ನಿ. ಉತ್ಸಾಹದ ಚಿಲುಮೆ, ದಿಟ್ಟ ಮಹಿಳೆ, ಪ್ರಸ್ತುತ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವ ಧೀಮಂತ ನಾಯಕಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಬಾಲ್ಯದಿಂದಲೇ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಂಡಿರುವ ನಾಗಲಕ್ಷ್ಮಿಯವರು ಶಾಲಾ ದಿನಗಳಲ್ಲೇ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ನಾಯಕಿಯಾಗಿ ಹೊರಹೊಮ್ಮಿದವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ BDS ಪದವಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಿಂದ MDS ಸ್ನಾತಕೋತ್ತರ ಪದವಿ ಪಡೆದು ಉದಯಪುರದ ಪೆಸಿಫಿಕ್ ವಿಶ್ವವಿದ್ಯಾಲಯದಿಂದ ದಂತ ವೈದ್ಯಶಾಸ್ತ್ರದಲ್ಲಿ PhD ಪೂರೈಸಿದ್ದಾರೆ. ತುಮಕೂರಿನ ಶ್ರೀ ಸಿದ್ಧಾರ್ಥ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಜನಸೇವೆಗಾಗಿ ಮಿಡಿಯುವ ಹೃದಯ, ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚುವ ಸ್ವಭಾವದಿಂದಾಗಿ ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ನಾಗಲಕ್ಷ್ಮಿ ಚೌಧರಿಯವರು ಕಾಲೇಜುಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಮಹಿಳೆಯರಿಗೆ ಸ್ಫೂರ್ತಿಯಾದರು. ಮುಂದೆ ಕರ್ನಾಟಕ ಕಾಂಗ್ರೆಸ್ ವೈದ್ಯಕೀಯ ಸಂಘದ ಕಾರ್ಯಕಾರಿ ಸದಸ್ಯೆಯಾಗಿ, ಕೆಪಿಸಿಸಿ ಮಹಿಳಾ ಘಟಕದ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದರು. 2024 ಫೆಬ್ರವರಿ 29ರಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮಹತ್ತರ ಸ್ಥಾನ ಅಲಂಕರಿಸಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು, ಅಂಗನವಾಡಿ ಕೇಂದ್ರಗಳು, ಮಹಿಳಾ ವಸತಿ ನಿಲಯಗಳಿಗೆ ನಿರಂತರ ಭೇಟಿ ನೀಡಿ ಕೊರತೆಗಳನ್ನು ನೀಗಿಸಲು ತತ್ಕ್ಷಣ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದ್ದಾರೆ. ಗಾರ್ಮೆಂಟ್ ಕಾರ್ಖಾನೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಕಂಪನಿಗಳಿಗೆ ತೆರಳಿ ಮಹಿಳೆಯರ ಔದ್ಯೋಗಿಕ ಸುರಕ್ಷತೆ, ಕಾನೂನು ಹಕ್ಕುಗಳು, ಸೈಬರ್ ಸುರಕ್ಷತೆ ಕುರಿತು ಜಾಗೃತಿ ಅಭಿಯಾನಗಳನ್ನು ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಸಮಗ್ರ ಕೊಡುಗೆ ನೀಡುತ್ತಾ ಬಿಡುವಿಲ್ಲದೆ ಅವಿರತ ಶ್ರಮಿಸುತ್ತಿರುವ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಈ ವಾರದ ನಮ್ಮ ಅತಿಥಿ. ಪ್ರಸ್ತುತ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಮಸ್ಕಾರ. ನಮಸ್ಕಾರ ಮ್ಯಾಮ್, ನನಗೆ ನಿಮ್ಮಂಥ 2-3 ಪ್ರೊಫೆಷನ್ ಇಟ್ಕೊಂಡು ಬ್ಯಾಕ್ಗ್ರೌಂಡ್ ಇರೋವಂಥವ್ರನ್ನ ಗಮನಿಸಿದಾಗ ಕೆಲವು ಪ್ರಶ್ನೆಗಳು ತಕ್ಷಣ ಕೇಳಲೇಬೇಕು ಅನ್ಸುತ್ತೆ. ಒಂದೇನು ಗೊತ್ತಾ ಮ್ಯಾಮ್, ನಾವೆಲ್ಲರೂ ಕೂಡ ಸಣ್ಣದಲ್ಲಿದ್ದಾಗ ಶಾಲೆಗಳಲ್ಲಿ ಮೇಷ್ಟ್ರು ಕೇಳೋದು, ಇಲ್ಲ ಸ್ನೇಹಿತರು ಕೇಳೋದು, ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ. ಸೊ ಇದು ನನ್ನ ಮೊದಲನೇ ಪ್ರಶ್ನೆ. ಅದ್ರ ಜೊತೆಗೆ ಆ್ಯಡ್ ಆನ್ ಏನಂತ ಹೇಳಿದ್ರೆ, ಎರಡೂ ಕಡೆ ನಿಮ್ಮ ವೃತ್ತಿಯಲ್ಲಿ ಮಾತನಾಡಬೇಕು, ವೈದ್ಯೆಯಾಗಿ ಮಾತನಾಡಬೇಕು, ಇನ್ನೊಂದು ಕಡೆ ರಾಜಕೀಯ ವ್ಯವಸ್ಥೆಗಳ ಮಧ್ಯದಲ್ಲೂ ಮಾತನಾಡಬೇಕು. ಎಲ್ಲಿ ಮಾತಾಡೋದು ನಿಮಗೆ ಇಷ್ಟ ಆಗುತ್ತೆ? ಎರಡೂ ಇಷ್ಟನೇ. ಅಂದರೆ
ವೈದ್ಯೆಯಾಗಿ ನಿಮಗೆ ಯಾವಾಗಲೂ ಪೇಷಂಟು ಚೆನ್ನಾಗಾಗಬೇಕು, ನೋವಿಂದ ಬಂದಿರ್ತಾರೆ, ಆ ನೋವನ್ನ ತೆಗಿಬೇಕು. ಎರಡೂ ಒಂದೇ. ರಾಜಕೀಯನೂ ಅಷ್ಟೇ, ನೀನು ಸಹಾಯ ಮಾಡಬೇಕು. ರಾಜಕೀಯ ಅಂತಂದರೆ ಏನು? ಸೇವೆ. ಯಾರ ಸೇವೆ? ಜನರ ಸೇವೆ. ವೈದ್ಯಕೀಯ ಅಂತಂದರೆ ಏನು? ವೈದ್ಯ ಅಂದರೆ ಯಾರ ಸೇವೆ? ಜನರ ಸೇವೆ. ಪ್ರಾಬ್ಲಿ ಅವು ಎರಡೂ ನನ್ನ ಒಂದು ಪ್ರೊಫೆಷನ್ ಆಗಿರೋದ್ರಿಂದ, ಮೊದಲು ವೈದ್ಯೆಯಾಗಿ ಈಗ ರಾಜಕಾರಣಿಯಾಗಿ ಎರಡೂ ಇರೋದ್ರಿಂದ, ಸೊ ಎರಡೂ ಒಂದೇ ರೀತಿಯಲ್ಲಿ ಪ್ರಾಬ್ಲಿ ನಾನು ವೈದ್ಯೆಯಾಗಿ ಭಾಳಷ್ಟು ಟ್ರೈನ್ ಆಗಿ ಬಂದಿದ್ದಕ್ಕೆ ರಾಜಕೀಯದಲ್ಲಿ ಸಹ ನಾನು ಒಳ್ಳೆ ಕೆಲಸ ಮಾಡಲಿಕ್ಕೆ ಮತ್ತು ಜನರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಯಿತು ಅಂತ ಅನ್ಸುತ್ತೆ ನನಗೆ. ಅಲ್ಲಿ ಪೇಷಂಟ್ಸ್ಗಳನ್ನ ಟ್ರೀಟ್ ಮಾಡಿ ಪೇಷನ್ಸ್ ಅನ್ನೋದು ಎಲ್ಲ ಪೇಷನ್ಸು ಒಬ್ಳು ತಾಯಿ ಅಂದಾಗ ಸಾಮಾನ್ಯವಾಗಿ ಗಂಡಸ್ಗಿಂತ ಪೇಷನ್ಸು ಹೆಣ್ಮಗಳಿಗೆ ಜಾಸ್ತಿ. ಅಂದರೆ ಹುಟ್ಟಿನಲ್ಲೇ ತಾಳ್ಮೆಯನ್ನು ತೊಗೊಂಬಂದಿರ್ತಾಳೆ. ಯಾಕಂದರೆ ಹುಟ್ಟಾಗಿಂದ ಕಲಿಸ್ಕೊಟ್ಬಿಟ್ಟಿರ್ತಾರೆ ನಮಗೆ, ನೀನು ಹಿಂಗೆ ಇರಬೇಕು, ನೀನು ಹಿಂಗೆ ಮಾತಾಡಬೇಕು, ನೀನು ಹಿಂಗೆ ನಿಂತ್ಕೋಬೇಕು, ನೀನು ಹಿಂಗೆ ಇರಬೇಕು, ಯಾರು ಬಂದರೆ ಒಳಗೆ ಹೋಗಬೇಕು, ಹೆಚ್ಚಿಗೆ ಮಾತಾಡಬಾರ್ದು. ಅಂದರೆ ತಾಳ್ಮೆ ಅನ್ನೋದು ಅಲ್ಲಿಂದನೂ ತರಿಸಿರ್ತಾರೆ. ಮತ್ತು ಅಂತರ್ಗತವಾಗೂ ಸಹ ಒಂದು ತಾಯಿಗೆ, ಒಂದು ಮಹಿಳೆಗೆ ತಾಳ್ಮೆ ಅಂತ ಬಂದಿರುತ್ತೆ. ಮತ್ತು ನಮ್ಮ ವೃತ್ತಿ ಜೀವನದಲ್ಲೂ ಒಂದು ಡಾಕ್ಟ್ರು ನೀನು ಓದ್ಬಿಟ್ಟು ಪಾಸ್ ಆಗಬೇಕು ಅಂತಂದರೆ ನಿಂಗೆ ಭಾಳಷ್ಟು ತಾಳ್ಮೆ ಇರಲೇಬೇಕು. ಅಷ್ಟು ಸುಲಭವಾಗಿ ನೀವು ಪಾಸ್ ಆಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾರಲ್ಲ, ಯಾವಾಗಲೂ ಅಷ್ಟೇ ಡಿಸಿಪ್ಲಿನ್ ಮೇಕ್ಸ್ ಯುವರ್ ಲೈಫ್ ಪರ್ಫೆಕ್ಟ್. ಆ್ಯಂಡ್ ನೀನು ಯಾವುದೇ ವೃತ್ತಿಯನ್ನು ತಗೊಂಡಾಗ ಅದು ನಿಮಗೆ ದೊಡ್ಡ ಬುನಾದಿಯನ್ನು ಕೊಡುತ್ತೆ. ಹಾಗಾಗಿ ನಾನು ಡಾಕ್ಟ್ರು, ನಾನು ವೈದ್ಯ ಅನ್ನೋದೇ ನನ್ನ ದೊಡ್ಡ ಒಂದು ಅಡಿಗಲ್ಲು. ನಾನು ಇವತ್ತೇನು ನಿಂತ್ಕೊಂಡಿದ್ದೀನಿ ಅದಕ್ಕೆ ಅಡಿಪಾಯವಾಗಿ ನಿಂತಿರೋದೇ ನಾನು ಡಾಕ್ಟರ್ ಆಗಿರೋದು. ಡಾಕ್ಟ್ರ್ ಅಂತಂದ್ರೂ ನಾನು ಕಾಲೇಜಲ್ಲಿ ವರ್ಕ್ ಮಾಡಿರೋದು, ಅಂದರೆ ಶಿಕ್ಷಕಿಯಾಗಿ. ಸೊ ಅದು ಭಾಳ ಇಂಪಾರ್ಟೆಂಟು. ಶಿಕ್ಷಕಿ ಅಂದಾಗ ನಮ್ಮ ಮಕ್ಕಳಿಗೆ ಹೆಂಗೆ ಪಾಠ ಮಾಡಬೇಕು, ನಾನು ಯಾವಾಗಲೂ ಪಾಠ ಮಾಡಬೇಕಾದ್ರೆ ಆವ್ರೇಜ್ ಸ್ಟೂಡೆಂಟ್, ಯಾರಿಗೆ ಅರ್ಥ ಆಗೋದಿಲ್ಲ, ಯಾರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗ್ಬೇಕು ನನಗೆ, ಆ ಥರ ಪಾಠ ಮಾಡ್ತಿದ್ದಿದ್ದು ನಾನು. ಅಂದರೆ ಹೋಗ್ಬಿಟ್ಟು ಮಕ್ಕಳು ಓದಬಾರ್ದು, ಎಕ್ಸಾಮ್ ಇದ್ದಾಗ ನಾನು ನೋಟ್ಸ್ ತೆಗೆದು ನೋಡಿದ್ರೆ ಸಾಕವ್ರಿಗೆ, ಆ ಥರ ನಾನು. ಆಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಹೋದರೆ ಕ್ಲಾಸಲ್ಲಿ ಏನು ಮಾಡಿದ್ದೆ ಅಂದರೆ ಅಷ್ಟೇ ಪ್ರೀತಿ ಮಾಡ್ತಿದ್ದೆ, ಅಷ್ಟೇ ಕಮಿಟೆಡ್ ಇರ್ತಿದ್ದೆ, ಅಷ್ಟೇ ಸ್ಟ್ರಿಕ್ಟು ಸಹ. ಸೊ ಹಾಗಾಗಿ ಇವತ್ತಿಗೆ ಅಲ್ಲ, ನೀವು ನನ್ನ ಶಾಲಾ ದಿನಗಳು ತಗೊಂಡ್ರು ಅದೇ ಥರ ಬಂದಿದ್ದೀನಿ ನಾನು. ಪ್ರಾಬ್ಲಿ ನನ್ನ ನೇಚರೇ ಹಂಗೆ ಹೇಳಿದಾಗ ಈಗ ಶಾಲಾ ದಿನಗಳು ಅಂತ ಅಲ್ಲ ಶ್ವೇತಾ, ಅವ್ರು ಇನ್ನೊಂದು ಆನ್ಸರ್ ಮಾಡಿಲ್ಲ. ಅವರು ಮೊದಲನೇ ಪ್ರಶ್ನೆ ಕೇಳಿದ್ನಲ್ಲ, ಚಿಕ್ಕವರಿದ್ದಾಗ ಏನಾಗಬೇಕು ಅಂತಿದ್ರಿ. ನಾನು ಚಿಕ್ಕವಳಿಂದ ನೋಡಿ, ನಂಗೆ ಗೊತ್ತಿಲ್ಲ ಅವಾಗೆಲ್ಲ ಏನಾಗಬೇಕು ಅಂತ, ಏನು ನಮ್ಗೇನು ಹೇಳ್ತಾ ಇರಲಿಲ್ಲ ಅವಾಗೆಲ್ಲ. ನನಗೀಗ 50 ವರ್ಷ, ಅವತ್ತೆಲ್ಲ ನೀನೇನಾಗಬೇಕು. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ವಿದ್ಯೆ ಶಿಕ್ಷಣ ಅಷ್ಟೊಂದೆಲ್ಲ ಇರಲಿಲ್ಲ. ಯಾಕಂದ್ರೆ ನಮ್ಮೂರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು ಸಹ. ಹೌದು, 100%. ಅವಾಗ ಏನು ಋತುಮತಿ ಆದ್ಮೇಲೆ ಮದುವೆ ಮಾಡ್ಬಿಡೋ, ಒಂದು 3-4 ವರ್ಷ ಅಷ್ಟೇ, ಒಂದು ವರ ನೋಡ್ಬಿಟ್ಟು ಮದುವೆ ಮಾಡ್ಬಿಡೋರು. ಒಳ್ಳೆ ವರ ಬಂದ್ರೆ ಸಾಕು, ಫಸ್ಟ್ ಕಳಿಸ್ತಾ ಇರಬೇಕು. ಹೆಣ್ಮಗಳನ್ನ ಮದುವೆ ಮಾಡಿದ್ರೆ ತಲೆ ಮೇಲೆ ಭಾರ ಹೋಯ್ತು ಅನ್ನೋ ಥರ ಅವತ್ತಿನ ಕಾಲ ಹಂಗಿತ್ತು. ಅಂಥದ್ರಲ್ಲಿ ನೀನು ಏನಾಗ್ತೀವ, ನೀನು ದೊಡ್ಡವಳಾದ್ಮೇಲೆ ನೀವು ಓದ್ಬಿಟ್ಟು ಆ ಥರ ಯಾರು ಕೇಳ್ತಾ ಇರಲಿಲ್ಲ. ಇಲ್ವೇ ಇಲ್ಲ ಬಿಡಿ. ನಮ್ಮೂರಲ್ಲಿ ನಾನು ಹೇಳ್ತೀನಲ್ಲ, ನನ್ನ ಜೊತೆಲಿ ಎಷ್ಟು ಜನ ಹೆಣ್ಮಕ್ಳು, ನನ್ನ ಗೆಳತಿಯರು, ನನ್ನ ಸಮಕಾಲೀನರು ಎಲ್ಲರೂ ಮದುವೆ ಆಗಿ ಪಾಪ ಇವತ್ತು ಬಂದರೆ ಏನು ಖುಷಿ ಪಡ್ತಾರೆ ಗೊತ್ತಾ, ನಮ್ನಾಗು ಅಂತ ಹೇಳಿ ಎಷ್ಟು ಹೆಮ್ಮೆ. ಬಟ್ ನಂಗೆ ಗೊತ್ತಿಲ್ಲ, ನಾನು ಅಂತರ್ಗತವಾಗಿ ನಾಯಕತ್ವದ ಗುಣಗಳನ್ನು ಇಟ್ಕೊಂಡೇ ಹುಟ್ಟಿದ್ದೀನೇನೋ ನಂಗೆ ಗೊತ್ತು. ಯಾಕಂದರೆ ನಾನು ನೆನಪಿದೆ, ನನಗೆ 5ನೇ ಕ್ಲಾಸಿಂದ ನಾನು ಎಲೆಕ್ಷನ್ ನಿಂತ್ಕೋತಾ ಇದ್ದೆ ಸ್ಕೂಲಲ್ಲಿ. ಪ್ರತಿಯೊಂದು ಎಲೆಕ್ಷನಲ್ಲೂ ಗೆಲ್ತಾ ಇದ್ದೆ, ಫಸ್ಟ್ ಲೀಡ್ರು. ಅಂದರೆ ನಾಯಕತ್ವದ ಗುಣ ನನಗೆ ಅವಾಗಲೇ ಇತ್ತು ಅಂತ ನೀವು ಪ್ರಶ್ನೆ ಮಾಡಿದಾಗ ನಾನು ಹೋಗಿ ಅನಲೈಸ್ ಮಾಡಿದ್ರೆ ಹೌದು, ನನಗೆ ಅವತ್ತಿಂದ ನಾಯಕತ್ವದ ಗುಣ ಇತ್ತು ಅಂತ. ಸೊ ಹಾಗಾಗಿ ನಾನು ಯಾವುದೇ ಇದಕ್ಕೂ ನಮ್ಮ ತಾಯಿ ಏನು ಪಾಪ, ನಮ್ಮ ತಾಯಿ ಅವಿದ್ಯಾವಂತರು, ಮತ್ತು ಮನೆ ತುಂಬ ಜನ, ಅವ್ರನ್ನ ನಡೆಸ್ಕೊಂಡು ಹೋಗೋದೇ ಅವ್ರಿಗೆ. ನಮ್ಮ ತಂದೆ ಮೇಯ್ನು. ಯಾವುದೇ ಒಂದು ಡಿಸಿಷನ್ ಆಗಬೇಕಂದ್ರೆ ನಮ್ಮ ತಂದೆನೇ ಮೇಯ್ನು. ಒಂದು ಡಾನ್ಸಿಗೆ ಸೇರಿಕೊಂಡ್ರು ಅಷ್ಟೇ, ಅವ್ರ ಮನೇಲಿ ಅಂದರೆ ನಮ್ಮ ಮನೇಲಿ ನಾನೇ ಫಸ್ಟು ಡ್ಯಾನ್ಸ್ ಎಲ್ಲ ಮಾಡೋದು. ಅಜ್ಜಿ ಊರು ನಮ್ಮದು ಇಲ್ಲಿ ನಾಗನಹಳ್ಳಿ ಅಂತ, ಈಗ ಸಿಟಿ ಲಿಮಿಟಿಗೆ ಬಂದ್ಬಿಟ್ಟಿದೆ, ನಾರಾಯಣಪುರ, ಹೆಗ್ಗಡೆ ನಗರ, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಅಲ್ಲಿ ನಾಗನಹಳ್ಳಿ ಅಂತ ಒಂದು ಊರು, 40 ಮನೆ.
ನಾನು ಹಳ್ಳಿ ಡ್ಯಾನ್ಸ್ ಮಾಡ್ತೀನಿ ಸ್ಕೂಲಲ್ಲಿ ಅಂತಂದರೆ ನಮ್ಮ ಅಜ್ಜಿದು ರೇಷ್ಮೆ ಸೀರೆ ಎತ್ಕೊಂಡು ನಮ್ಮ ಅಜ್ಜಿ ಅವಾಗ ಮಾರ್ಕೆಟಿಗೆ ಬಸ್ ಬರೋದು, ಮಾರ್ಕೆಟಿಂದ ಮತ್ತೆ ವಿಜಯನಗರಕ್ಕೆ ಬಸ್ಸು, ಆ ಬಸ್ಸಲ್ಲಿ ಬಂದು ಆ ಸೀರೆ ತೊಗೊಂಬರೋಳು, ಚೆಕ್ಸ್ ರೇಷ್ಮೆ ಸೀರೆ. ಅವಾಗ ಏನು ತುಂಬ ಯಾರ ಮನೇಲೂ ತುಂಬ ರೇಷ್ಮೆ ಸೀರೆಗಳು ಅವೆಲ್ಲ ಏನೂ ಇರ್ತಿರ್ಲಿಲ್ಲ, ಚೆಕ್ಸ್ ಸೀರೆನೇ ಉಟ್ಕೋಬೇಕು. ಅವಾಗ ನಮ್ಮ ಅಜ್ಜಿ ಊರಿಂದ ಬರೋರು. ಅದು ಅಲಂಕಾರ ಮಾಡೋಕ್ಕೆ ನನ್ನ ಫ್ರೆಂಡ್ಸ್ ತಾಯಿಂದಿರೆಲ್ಲ ಅವರು ಬಂದಿರೋರು ರೆಡಿ ಮಾಡೋಕ್ಕೆ. ನನಗೆ ನಮ್ಮ ತಾಯಿಗೇನು ಗೊತ್ತಾಗ್ತಾ ಇರಲಿಲ್ಲ. ನನ್ನ ಅತ್ತೆ ಮಗಳೊಬ್ಳಿದ್ದು, ಅವ್ರು ನಾನು ಅಕ್ಕ ಅಂತಾನೆ ಅಂತೆ, ಅವರೆಲ್ಲ ನಮ್ಮಲ್ಲೇ ಇದ್ದರು. ನಮ್ಮ ಅಕ್ಕ ಬಂದು ನನಗೆಲ್ಲ ರೆಡಿ ಮಾಡೋಳು. ಅವ್ರಿಗೆಲ್ಲ ನಾವು ಹಳ್ಳಿ ನಮ್ಮ ವಿಜಯನಗರ, ನಮ್ಮೂರು ಬೆಂಗಳೂರು ಮಾರೇನಹಳ್ಳಿ, ಅವಾಗ ಹಳ್ಳಿನೇ ಅದು. ಈಗ ಸಿಟಿ ಇರ್ಬೋದು, ಮಾರೇನಹಳ್ಳಿ, ಹೊಸಹಳ್ಳಿ, ತಿಮ್ಮೇನಹಳ್ಳಿ ಎಲ್ಲ ಹಳ್ಳಿನೇ. ಸೊ ನಾವು ಹಳ್ಳಿ ಮಕ್ಕಳೇ. ಬಟ್ ಆದರೆ ನಾನು ಡಾಕ್ಟರ್ ಆಗಬೇಕು, ಡಾಕ್ಟರ್ ನನ್ನ ಆಸೆ. ಸೆಕೆಂಡ್ PUC ಮುಗ್ದಾಗ ನಮ್ಮ ತಂದೆ ಹೇಳಿದ್ರು, ನೀನು IAS ಮಾಡು. ಅಂದರೆ ನಮ್ಮ ತಂದೆಗೆ ಗೊತ್ತಿತ್ತು ಅವಳಲ್ಲಿ ಆ ಕ್ವಾಲಿಟೀಸ್ ಇದೆ ಅಂತ. ಬಟ್ ನಮ್ಮ ತಂದೆಗೆ ನಾನು ಹೋಗಪ್ಪ ನಾನು ಅದೆಲ್ಲ ಮಾಡಲ್ಲ, ನಾನು ಡಾಕ್ಟ್ರೇ ಆಗಬೇಕು ಅಂತ. ಆಮೇಲೆ ನಾನು ಡಾಕ್ಟ್ರ್ ಆದೆ. ಡಾಕ್ಟ್ರಾಗಿ ಪ್ರಾಬ್ಲಿ 18 ವರ್ಷ ನಾನು ಕೆಲಸ ಎಲ್ಲ ಮಾಡಿ ನಂತರ ನಾನು ರಾಜಕಾರಣಕ್ಕೆ ಬಂದೆ. ನೀವು ಹೇಳಿದ ಹಾಗೆ ರಾಜಕಾರಣ ಅನ್ನೋದು ಈ ಬರೀ ಹಣವಂತರಿಗಷ್ಟೇ ಅಲ್ಲ ಅಥವಾ ಅವಿದ್ಯಾವಂತರಿಗಷ್ಟೇ ಅಲ್ಲ, ರಾಜಕಾರಣಕ್ಕೆ ಇಷ್ಟು ವಿದ್ಯಾವಂತರಾಗಿ ಈ ರೀತಿಯ ವ್ಯಕ್ತಿಗಳು ಬರಬಹುದು, ಬಂದಿದ್ರಿಂದ ರಾಜಕೀಯದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನು ತರಬಹುದು ಅನ್ನೋದಕ್ಕೆ ತಾವು ಸಾಕ್ಷಿಯಾಗಿ ನಿಂತಿದ್ದೀರಿ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾನ್ಸೆಪ್ಟ್ ಅಂದ್ರೆ ನಿಮಗೆ ಹೇಗೆ ಬಂತು ಅಂದ್ರೆ ರಾಜಕೀಯಕ್ಕೆ ಬರಬೇಕು ಅನ್ನೋಂಥದ್ದು? ಆಮೇಲೆ ಶಾಲೆಯಲ್ಲಿ ಓದ್ಬೇಕಾದ್ರೂ ಒಂದು ಪಾತ್ರ ಮಾಡಿದ್ದೆ, ಕಿತ್ತೂರು ರಾಣಿ ಚೆನ್ನಮ್ಮ. ಇವಾಗಲೂ ಅಷ್ಟೇ KVV ಸ್ಕೂಲಲ್ಲಿ ಓದಿರೋರು ಯಾರಾದರೂ ನಾಗಲಕ್ಷ್ಮಿ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಮಾಡಿದಲ್ಲ ಅವಳ ಅಂತಾರೆ. ಆ ಮಟ್ಟಕ್ಕೆ ಅದು ಇಂಪ್ಯಾಕ್ಟ್. 7th ಸ್ಟ್ಯಾಂಡರ್ಡಲ್ಲಿ ಮತ್ತು 10th ಸ್ಟ್ಯಾಂಡರ್ಡಲ್ಲಿ ನನ್ನ ಕೈಯಲ್ಲಿ ಮಾಡಿಸಿದ್ರು. ಅಂದರೆ ನೀವು ಹೇಳೋ ಪ್ರಕಾರ ನಮ್ಗೆ ಯಾರು ಶಾಲೆಯಲ್ಲಿ ಏನಾಗ್ತೀರಾ, ಡಾಕ್ಟ್ರು, ಇಂಜಿನಿಯರು, ಟೀಚರು, ಪೊಲೀಸು, ಆರ್ಮಿ ಮೆನ್ ಅಂತ ಇವಾಗ ಹೇಳ್ತಾರೆ. ಆದರೆ ನಾನಿವತ್ತು ಎಲ್ಲ ಕಡೆ ಹೇಳ್ತೀನಿ, ನೀವು ಹೇಗೆ ಎಲ್ಲವನ್ನು ತಿಳ್ಕೊತೀರಾ ರಾಜಕಾರಣನೂ ತಿಳ್ಕೋಬೇಕು. ರಾಜಕಾರಣ ಒಂದು ಬೀಗ ಇದ್ದಂಗೆ. ಆ ಬೀಗವನ್ನು ಓಪನ್ ಮಾಡಿ ನೀವು ಅದರೊಳಗೆ ಹೊಳ ಹೋಗ್ತದೆ, ನೀವು ತಿಳ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ಪ್ರಗತಿ, ಅಭಿವೃದ್ಧಿ. ಇಲ್ಲ ಅಂತಂದರೆ ನೀವು ಅಲ್ಲೇ ನಾವಿಲ್ಲೇ. ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು, ನಾವು ಇವಾಗ ಮತ ಪೆಟ್ಟಿಗೆಯಿಂದ ಇವತ್ತು ನಮ್ಮನ್ನು ಆಳುವಂಥ ಒಬ್ಬ ರಾಜ ಬರ್ತಾನೆ. ಮೊದಲಿಗೇನು ರಾಜನ ಮಗ ರಾಜ ಆಗ್ತಿದ್ದ, ಅವನೇನು ಕೆಟ್ಟವನೋ ಒಳ್ಳೆಯವನೋ ಏನಾದರೂ ಆಗಿರಲಿ ಅವನೇ ನಮ್ಮನ್ನು ಆಳೋನು. ಅವನು ಕೆಟ್ಟ ನಿಯಮಗಳು ತಂದರೂ ಅನುಭವಿಸ್ಬೇಕು, ಒಳ್ಳೆ ತಂದರೂ ಅನುಭವಿಸ್ಬೇಕು. ಇವತ್ತು ಹಂಗಲ್ಲ, ಯಾವ ರಾಜನೂ ನಮ್ಮನ್ನು ಆಳೋದಿಲ್ಲ, ನಾವು ಆಯ್ಕೆ ಮಾಡಿದಂಥವನೇ. ಅಂದರೆ ಅವನು ಒಂದು ಕೆಳಗಡೆ ಬಿದ್ದವನಿರ್ಬೋದು, ಒಂದು ಬಡವನ ಮನ ಅವನಿರ್ಬೋದು, ಅವನಿಗೆ ಅರ್ಹತೆ ಇದ್ದರೆ ಅವನು ನಮ್ಮನ್ನು ಆಳ್ತಾನೆ, ಅವನಿಗೆ ಯೋಗ್ಯತೆ ಇದ್ದರೆ. ಅಂದರೆ ಮತಪೆಟ್ಟಿಗೆಯಿಂದ ಹುಟ್ಟು ಬರ್ತಾನೆ, ಒಂದು ಗುಡಿಸ್ಲಿಂದ ಹುಟ್ಟು ಬರ್ತಾನೆ ನಮ್ಮನ್ನು ಆಳೋನು, ಅರಮನೆಯಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು. ಆ ಹೋರಾಟ ಇವತ್ತು ಮಕ್ಕಳಲ್ಲಿ ತುಂಬಬೇಕು. ನಾವು ಮಕ್ಕಳಿಂದ ಪ್ರಾರಂಭ ಆಗಬೇಕು, ಅವ್ರ ಹರಿಯೋ ರಕ್ತದಲ್ಲಿ ಪ್ರಾರಂಭ ಆಗಬೇಕು, ಅವರ ಹರಿಯೋ ರಕ್ತದಲ್ಲಿ ಹೋರಾಟ ಬರಬೇಕು. ಇವತ್ತು ಸ್ವಾಭಿಮಾನದ ಕಿಚ್ಚು ಬರಬೇಕು. ಅಲ್ಲಿಂದ ಪ್ರತಿಯೊಂದು ವೇದಿಕೆ, ಆ ವೇದಿಕೆಯನ್ನು ಯೂಸ್ ಮಾಡಲಾರ್ದೆ ಕೆಳಗೆ ಇಳಿಯಲ್ಲ ನಾನು. ಅಂದರೆ ನೀವು ಅಲ್ಲಿ ಅವಾಗಲೇ ಇವತ್ತು ಬಡವ ಮತ್ತು ಶ್ರೀಮಂತನ ಮಧ್ಯೆ ಬಹಳಷ್ಟು ವ್ಯತ್ಯಾಸ ಇದೆ. ಇಲ್ಲಿಂದ ಅವನು ಇಲ್ಲಿಗೆ ಬರೋಕ್ಕೆ ಅಷ್ಟು ಸುಲಭ ಅಲ್ಲ. ಆಮೇಲೆ ವ್ಯವಸ್ಥೆನೂ ಬಿಡೋದಿಲ್ಲ. ನೀನೊಬ್ಬ P1 ಆಗಿದ್ರೆ ನಿನ್ನ ಅಲ್ಲೇ ಇಟ್ಟಿರ್ತಾರೆ. ನೀನು P1 ಇಂದ ಒಂದು ಓನರ್ ಆಗಕ್ಕೆ ಎಲ್ಲೋ ಲಕ್ಷದಲ್ಲಿ ಒಬ್ಬ. ಬಟ್ ಎಲ್ಲರೂ ಅದೇ. ಯಾಕೆ? ಅದು ಬದಲಾಗಬೇಕು. ಒಬ್ಬ ವಿದ್ಯಾವಂತರಾದಾಗ ಈಗ ನಾವು ಬೇರೆ ಬೇರೆ ದೇಶಗಳನ್ನು ಗಮನಿಸ್ತಾರೆ. ಅಂದರೆ ತುಂಬ ಸಲ ರಾಜಕೀಯ ವ್ಯವಸ್ಥೆಗಳಲ್ಲಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಅಭಿವೃದ್ಧಿಯ ಸಾಕಷ್ಟು ವಿಚಾರನ ಇಲ್ಲಿಗೆ ತೊಗೊಂಡು ಬರ್ತಾರೆ. ಈ ನಿಟ್ಟಿನಲ್ಲಿ ತುಂಬ ದೇಶದಲ್ಲಿ ಎಜುಕೇಷನ್ ಇರ್ಬೋದು, ಆರೋಗ್ಯ ಇರ್ಬೋದು, ಮೂಲಭೂತ ಸೌಕರ್ಯಗಳು ಇದೆಲ್ಲವನ್ನೂ ಕೂಡ ಉಚಿತವಾಗಿ ಕೊಟ್ಟು ನಮ್ಮ ಸಾಮಾಜಿಕ ಮೌಲ್ಯಗಳನ್ನು ಹೆಚ್ಚಿಸಿ ಸದೃಢ ಮಾಡ್ತಾರೆ. ಆ ವ್ಯವಸ್ಥೆಗಳನ್ನು ಎಂದಾದರೂ ಯಾವತ್ತಾದರೂ ಅಂಥದ್ದನ್ನು ತರಬೇಕು ಅನ್ನುವಂಥ ಆಲೋಚನೆಗಳು ಯಾವತ್ತಾದರೂ ಮಾತಾಡಿದ್ದುಂಟು ಅಥವಾ ಇದೆಯಾ ಮ್ಯಾಮ್ ನಿಮಗೆ? ನೋಡಿ, ನನಗೆ ಈ ಮಹಿಳಾ ಆಯೋಗ ಅನ್ನೋದು ಒಂದು ಬಯಸದೆ ಬಂದ ಭಾಗ್ಯ. ಯಾಕಂದರೆ ನಾವೊಂದು ಸಾಮಾನ್ಯ ಮಗಳು, ಸಾಮಾನ್ಯ ನಿಮ್ಮೆಲ್ಲರಂಗೆ ನಾನು, ಆಯಿತಾ. ಮತ್ತು ತಂದೆ ಇಲ್ಲ, 20 ವರ್ಷ ಆಯಿತು ನಮ್ಮ ತಂದೆ ಇಲ್ಲ. ಆ ಥರ ಒಂದು ಮಗಳಿಗೆ ಇಡೀ ರಾಜ್ಯ ಸುತ್ತೋದು, ಇಡೀ ನೀನು ಕುಗ್ರಾಮ, ಗಡಿ ಗ್ರಾಮ,
ನೀರು ಕಾಣದೇ ಇರೋವಂಥದ್ದು, ಬಸ್ ಕಾಣದೇ ಇರೋವಂಥದ್ದು, ಶಾಲೆ ಕಾಲೇಜ್ ಕಾಣದೇ ಇರೋ ಅಂಥದಕ್ಕೆಲ್ಲ ನನ್ನಂಥ ಒಂದು ಮಗಳು ಹೋಗಿ ಆ ಬದುಕನ್ನು ನೋಡೋ ಅವಕಾಶ ಕೊಟ್ಟಿದ್ದಾನಲ್ಲ, ಅದು ಭಾಳ ದೊಡ್ಡದು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕೆಂದರೆ ಅವ್ರು ಏನು ಬೇಕಾದ್ರೂ ಕೊಡ್ಬೋದಾಗಿತ್ತು ನನಗೆ, ಬಟ್ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಿದ್ರು ಅವರು. ಅದು ನನಗೆ ಇವತ್ತು ನೀವು ಹಳ್ಳಿಗಳಿಗೆ ಹೋದರೆ ಶಾಲೆಗಳಲ್ಲಿ ಟೀಚರ್ಗಳಿಲ್ಲ, ಶಾಲೆಗಳಲ್ಲಿ ಬಾತ್ರೂಮ್, ಹೆಣ್ಣು ಮಕ್ಳಿಗೆ ಟಾಯ್ಲೆಟ್ಸ್ ಇಲ್ಲ, ಮತ್ತು ಬಿದ್ದೋಗ್ತಾ ಇರುತ್ತೆ, ಸೋರ್ತಾ ಇರುತ್ತೆ. 78 ವರ್ಷ ಆಯಿತು ನಾವು ಬಂದು. ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ. ಖಂಡಿತ ಒಂದು ಕಡೆ ಒಂದು ಹೆಣ್ಮಗಳು ಬಂದು ಕೇಳ್ತಾಳೆ, ಮೇಡಮ್ ನನ್ನಂಗೆ ಆಗಬೇಕು, ನೀವು ನಿಮ್ಮ ಮಕ್ಕಳನ್ನ ನನ್ನಂಗೆ ಮಾಡ್ತೀರಾ ಅಂತ ನಾನು ಕೇಳ್ತೀನಿ. ನೀವು ಮದುವೆ ಮಾಡಬಾರ್ದು, ಓದಿಸ್ಬೇಕು. ನೋಡಿ ನಾನು ಒಂದು ಹಳ್ಳಿಯಿಂದ ಬಂದಿದ್ದೀನಿ, ನಾನು ಇವತ್ತು ಇಲ್ಲಿದ್ದೀನಿ, ನಿಮ್ಮ ಮಗಳನ್ನು ಹಾಗೆ ಮಾಡ್ತೀರಾ ಅಂತ ಕೇಳಿದಾಗ ಒಂದು ಮಗಳು ಬರ್ತಾಳೆ ವೇದಿಕೆ ಮೇಲೆ, ಹೆಂಗೆ ಮೇಡಮ್ ನಿಮ್ಮಂಗೆ ಆಗೋದು ನಾನು? ನಮ್ಮ ಸರ್ಕಾರಿ ಶಾಲೆಯಲ್ಲಿ, ನಮ್ಮ ಶಾಲೆಯಲ್ಲಿ ಟೀಚರೇ ಇಲ್ಲ, ನಮ್ಮ ಶಾಲೆಯಲ್ಲಿ ಸರಿಯಾಗಿ ಪಾಠ ನಡೆಯಲ್ಲ, ನಿಮ್ಮಂಗೆ ನಾನು ಹೆಂಗೆ ಆಗಬೇಕು ಮೇಡಮ್, ನೀವು ಹೇಳಿ ಉತ್ತರ ಅಂತ ಅಲ್ಲೇ ಕೇಳಿದ್ಲು ನನಗೆ. ಇಮ್ಮಿಡಿಯೇಟ್ಲಿ ನಾನು ಎಜುಕೇಷನ್ ಕಮಿಷನರ್ಗೆ ಫೋನ್ ಮಾಡಿದೆ. ಆ ಊರಿನ ಶಾಲೆಗೆ ಬಂದು ನೀವು ಬನ್ನಿ, ಅಲ್ಲಿ ಏನೇನು ಅವ್ಯವಸ್ಥೆ ಇದೆ ಅದನ್ನು ಸರಿಪಡಿಸಿ. ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳು ಒಂದು ಉತ್ತಮವಾದಂಥ ಶಾಲೆಗಳಾದರೆ ನಾವು ಕಂಡಂಥ ಕನಸು ನನಸಾಗತ್ತೆ. ಅದು ಒಬ್ಬರಿಂದ ಆಗುವುದಿಲ್ಲ, ಎಲ್ಲರಿಂದ ಆಗಬೇಕು. ಎರಡನೇದು ಆರೋಗ್ಯ ಕೇಳಿದ್ರೆ, ನಾನು ಹೋಗೋ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ತಾಯಿ ಮಗುವಿನ ಆಸ್ಪತ್ರೆ ಕಡ್ಡಾಯವಾಗಿ ಹೋಗ್ತೇನೆ, ಕಡ್ಡಾಯವಾಗಿ. ರೀಸೆಂಟಾಗಿ ನೀವು ನೋಡಿರ್ಬೇಕು, ಬಾಣಂತಿಯರೆಲ್ಲ ಕಂಟಿನ್ಯೂಸ್ ಸಾವಾಯಿತು ಬಳ್ಳಾರಿನಲ್ಲಿ. ಅವಾಗ 2 ಆಸ್ಪತ್ರೆಗೆ ನಾನು ಹೋಗಿದ್ದೆ. ಹೋದಾಗಲೂ ಅಷ್ಟೇ, ಅಲ್ಲಿ ಹೋದಾಗ ಅಂದರೆ ಏನಾಗಿದೆ ಅಂದರೆ ಸಿಸ್ಟಮ್ಮು ಅವತ್ತಿಂದ ಒಂಥರ ಜಡ್ ಕಟ್ಕೊಂಡ್ಬಿಟ್ಟಿದೆ. ಒಂದೇ ಸಲ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಬದಲಾವಣೆ ಖಂಡಿತ ಮಾಡ್ಬೋದು. ಹಂಗಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ನಡೀತಾ ಇಲ್ಲ ಅಂತನೂ ಅಲ್ಲ. ಆಸ್ಪತ್ರೆಗಳಲ್ಲೂ ಇವತ್ತು ಡಾಕ್ಟರ್ಸು ಅಷ್ಟರ ಮಟ್ಟಕ್ಕೆ ಕೆಟ್ಟರು ಮಾಡ್ತಾ ಇರೋದಕ್ಕೆ ಇವತ್ತು ಸಾವು ನೋವುಗಳೆಲ್ಲ ಕಡಿಮೆ ಆಗಿರೋದು. ಕೋಟ್ಯಾಂತರ ರೂಪಾಯಿ ಆಸ್ಪತ್ರೆಗಳ ಮೇಲೆ ಸರ್ಕಾರ ಖರ್ಚು ಮಾಡುತ್ತೆ, ಬಟ್ ಆದರೆ ಆ ವರ್ಕಿಂಗ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಮಾಡುತ್ತಾ, ಅದನ್ನು ಕರೆಕ್ಟಾಗಿ ಚೆಕ್ ಎಲ್ಲ ನಮ್ಮ ಸರ್ಕಾರದಲ್ಲಿ ಸಿಸ್ಟಮ್ ಕರೆಕ್ಟಾಗಿದೆ, ಕರೆಕ್ಟಾಗಿ ಚೆಕ್ ಮಾಡ್ತಾರಾ, ಕೌಂಟರ್ ಚೆಕ್ ಮಾಡ್ತಾರಾ, ಎಲ್ಲಿ ಫೇಲ್ ಆಗಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತಾ, ಭಯ ಇದೆಯಾ, ಅಕೌಂಟಬಿಲಿಟಿ ಇದೆಯಾ ಅಂತ ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋದರೆ ಒಂದೊಂದೇ ತಾನೇ ಬದಲಾಗತ್ತೆ, ಆಯಿತಾ? ಸೊ ಹಾಗಾಗಿ ನಾವು ಎಷ್ಟೋ ಆಸ್ಪತ್ರೆಗಳಿಗೆ ಹೋದಾಗ ಡಾಕ್ಟ್ರ್ ಇರಲ್ಲ, ಆಮೇಲೆ ತಾಯಿ ಬಂದಿರ್ತಾಳೆ, ರಕ್ತಸ್ರಾವ ಆಗ್ತಾ ಇರುತ್ತೆ, ಇಲ್ಲಿಂದ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಬೇಕಾಗತ್ತೆ, ಆ್ಯಂಬುಲೆನ್ಸ್ ಸಿಗೋದಿಲ್ಲ. ಬಟ್ ಅಲ್ಲಿ PHCಯಲ್ಲಿ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಸರಿಯಾದ ಫೆಸಿಲಿಟಿ ಇರಲ್ಲ. ತುಂಬ ವ್ಯವಸ್ಥೆಯಲ್ಲಿ ನೀನು ಒಳ ಹೋಗಿದಾಗ ಬೇಕಾದಷ್ಟು ನಿಮಗೆ ಚಿಕ್ಕ ಸಮಸ್ಯೆಗಳು ಸಿಗ್ತಾ ಇರುತ್ತೆ. ಬಟ್ ಬದಲಾವಣೆ ಖಂಡಿತ ಆಗಬೇಕು. ದಟ್ ಈಸ್ ವಾಟ್ ಐ ವಾಂಟ್. ಅಂದರೆ ಐ ಫೀಲ್, ಒಂದು ತಾಯಿಯಾಗಿ, ಒಂದು ಹೆಣ್ಣು ಮಗಳಾಗಿ, ಒಂದು ಮಹಿಳೆಯಾಗಿ ನನಗನ್ಸುತ್ತೆ ಇಷ್ಟಾದರೂ ಸಿಗಬೇಕು. ಸೊ ನೀವು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ, 2 ಬಾತ್ರೂಮ್ ಬೀಗ ಹಾಕಿದ್ದಾರೆ, 2 ಅಂತೂ ನೀವು ಹೋಗೋಕ್ಕೆ ಆಗಲ್ಲ. ನಾನು ಬರ್ತೀನಿ ಅಂದ್ಬಿಟ್ಟು ಆ ಒಂದು ಈ ಥರ ಒಂದು ಕರ್ಟನ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಶಿಫ್ಟ್ ಮಾಡಿ. ಬಟ್ ಐ ವೆಂಟ್ ಆ್ಯಂಡ್ ಚೆಕ್. ನಾನು ಹೇಳಿದೆ, ಇಲ್ಲಿದ್ದವರು ಪೇಷಂಟ್ಸು ಎಲ್ಲಿ ಹೋಗ್ತಿದ್ರು? ಇಮ್ಯಾಜಿನ್ ಮಾಡಿ, ಪೇಷಂಟ್ಸು ಅವರಿಗೆ ಬಾತ್ರೂಮ್ ಈ ವ್ಯವಸ್ಥೆ ಎಲ್ಲಿ ಹೋಗ್ತಿದ್ರು ಅನ್ನೋದೇ ಗೊತ್ತಿಲ್ಲ ನನಗೆ. ಕೆಲವೊಂದು ಕಡೆ ಬೀಗನೇ ಹಾಕ್ಬಿಟ್ಟಿರ್ತಾರೆ. ಅಂದರೆ ಅಷ್ಟೊಂದು ಬಡವರು ಅಂತಂದರೆ ತಾಸಾರ. ಓಕೆ, ಈ ಎಲ್ಲ ವ್ಯವಸ್ಥೆಗಳನ್ನು ಯಾವುದೇ ನೀವು ತಗೊಂಡ್ರು ರಾಜಕೀಯನೇ. ಸೊ ಇವತ್ತಿನ ಮಕ್ಕಳಿಗೆ ನಾನು ಎಲ್ಲರಿಗೂ ಹೇಳ್ತೀನಿ, ಆಕ್ಟಿವ್ ಆಗಲಿ ಪ್ಯಾಸಿವ್ ಆಗಲಿ, ಇವತ್ತಿನ ಯೂತ್ ಎಸ್ಪೆಷಲಿ ಏನು ಬೇಕಾದ ಬದಲಾವಣೆ ಮಾಡೋಷ್ಟು ಶಕ್ತಿ ಅವರಲ್ಲಿದೆ. ಅವರು ಎಲ್ಲರೂ ಇನ್ವಾಲ್ವ್ ಆಗಬೇಕು, ಏನು ನಡೀತಾ ಇದೆ ಅಂತಾದರೂ ತಿಳ್ಕೋಬೇಕು. ನಾವು ಓಟ್ ಯಾರಿಗೆ ಹಾಕ್ತೀವಿ ಅಂತ ಎಲ್ಲ ಮತದಲ್ಲೇ ಇದೆ, ಎಲ್ಲವೂ ಮತದಲ್ಲೇ ಇದೆ. ಆಮೇಲೆ ಎಲ್ಲವನ್ನೂ ಒಂದೇ ಸಲ ಬದಲಾವಣೆ ಮಾಡ. ಸೊ ಆರೋಗ್ಯ ನಾವು ಅಲ್ಲಿದ್ದೀವಿ. ಎಷ್ಟು ಜನ ಬಡವರು, ಎಷ್ಟು ಜನ ಏನೂ ಗೊತ್ತಿಲ್ಲ, ಇನೋಸೆನ್ಸಿ. ನಾವು ನೋಡಿದಾಗ ಅನಿಸುತ್ತೆ ನಾವು ಇನ್ನೂ ಭಾಳ ಹಿಂದೆ ಇದ್ದೀವಿ ನಾವು.
ಈಗ ಯಾವುದೋ ಒಂದು ಪಕ್ಷ ಆಡಳಿತದಲ್ಲಿರುತ್ತೆ, ಸೊ ಅವ್ರ ಮುಖಾಂತರ ಕೆಲಸ ನಡೀತಾ ಇದೆ ಅಂತ ಹೇಳಿದಾಗ ಈಗ ಎಲ್ಲ ಕಡೆನೂ ನಾನು ಈ ಪಕ್ಷ ಆ ಪಕ್ಷ ಈ ಥರದ್ದು ಇರುತ್ತೆ. ಸೊ ಅವಾಗ ನಾವು ಯಾರೋ ಪ್ರಶ್ನೆ ಮಾಡಕ್ಕೆ ಬಂದಾಗ ಅವ್ರು ಯಾರೋ ಅವ್ರ ಕಡೆಯವರು ಅಂತ ಹೇಳಿದ್ರೆ ನೀವೇನ್ರಿ ಪ್ರಶ್ನೆ ಮಾಡೋದು, ಅದಾಗಿದೆ ಸ್ಯಾಂಕ್ಷನ್ ಆಗಿದೆ ಮಾಡ್ತಾ ಇದ್ದಾರೆ ಬಿಡ್ರಿ ನೀವೇನು ಕೇಳ್ತೀರಾ, ಈ ಥರದ್ದು ಬಂದ್ಬಿಡುತ್ತೆ ಮನಸ್ಥಿತಿ. ಸೊ ಪಕ್ಷಾತೀತವಾಗಿ ನಡಿಬೇಕು. ಆದರೆ ಸರ್ ನೀವು ನಂಬೋದಿಲ್ಲ, ಎಷ್ಟು % ಆಫ್ ದ ಜನ ಹೋಗ್ತಾರೆ ಕೇಳ್ತಾರೆ. ಕೇಳಲ್ಲ. ನಾವು ಎಷ್ಟೇ ಮಹಿಳಾ ಸಭೆಗಳನ್ನು ನಾನು ಪ್ರಾಬ್ಲಿ ಲೆಕ್ಕನೇ ಇಲ್ಲ, 100 ಮಹಿಳಾ ಸಭೆಗಳನ್ನು ನಾನು ಮಾಡಿದ್ದೀನಿ. ಯಾವೊಂದು ನಮ್ಮ ಹೆಣ್ಣು ಮಕ್ಕಳಿಗೆ ಏನೂ ಗೊತ್ತಿಲ್ಲ ಅಂದರೆ ನಾವು ಎಲ್ಲೋಗ್ಬೇಕು, ಯಾರ ಹತ್ರ ಕೇಳಬೇಕು, ನಮಗೆ ಬರುವಂಥ ಯೋಜನೆಗಳೇನು. ತಾಯಿ ಗಂಡ ಇರಲ್ಲ, ಮಕ್ಕಳಿರ್ತಾರೆ, ಅಪ್ಪನ ಮನೆಯವ್ರು ಸೇರಿಸಲ್ಲ, ಗಂಡನ ಮನೆಯವ್ರು ಇಟ್ಕೊಳ್ಳಲ್ಲ. ಆ ಹೆಣ್ಮಗಳು ಏನಾಗಬೇಕು? ಅವಳನ್ನ ಮದುವೆ ಮಾಡಿಬಿಟ್ಟಿರ್ತಾರೆ, ಅವಳ ಕಾಲ ಮೇಲೆ ಅವಳು ನಿಂತಿರೋದಿಲ್ಲ, ದುಡ್ಕೊಂಡು ತಿನ್ನೋ ಶಕ್ತಿ ಇರೋದಿಲ್ಲ. ಸರ್ಕಾರದ ಯೋಜನೆಗಳು ಅವಳಿಗೆ ಗೊತ್ತಿದ್ರೆ ಎಷ್ಟು ಸ್ಕೀಮ್ಸ್ ಇದೆ. ವಿಧವೆಗೇನೆ 18 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಪ್ರಾಯೋಜಕತ್ವ ಯೋಜನೆ ಅಂತಿದೆ. ಪ್ರತಿ ತಿಂಗಳು 4,000 ಆ ಮಗು 18 ವರ್ಷ ಆಗೋ ತನ ಆ ಮಗುವಿಗೆ ಅಕೌಂಟಿಗೆ ಸರ್ಕಾರ ದುಡ್ಡು ಹಾಕತ್ತೆ. ಎಷ್ಟು ಜನ ಗೊತ್ತಿದೆ? ನಾನು ಹೇಳೋದು ಈ ತರ 100 ಯೋಜನೆಗಳಿದಾವೆ. ಅದೇ ಒಂದು ಕೃಷಿ ಮಹಿಳೆ 1 ಎಕರೆ ಜಮೀನಿರುತ್ತೆ ಅವಳ ಹೆಸರಲ್ಲಿ, ಅವಳು ಎಷ್ಟು ಕುರಿ 1 ಎಕರೆಗೆ ಇಷ್ಟು ಕುರಿ ಅಂತ ಕೊಡ್ತಾರೆ. ಆ ಕುರಿಗೆ 50% ಸಬ್ಸಿಡಿ ಸರ್ಕಾರ ಕಟ್ಟುತ್ತೆ, 50% ನಾವು ಕಟ್ಕೋಬೇಕು. ಅಂದ್ರೆ 10,000 ಒಂದು ಕುರಿ ಇದ್ರೆ 5,000 ನೀವು ಕಟ್ಟಬೇಕು, 5,000 ನಾವು ಕಟ್ಟಬೇಕು. ಆಮೇಲೆ ಲೋನು ಸಹ ಅವರೇ ಮಾಡಿಸ್ಕೊಡ್ತಾರೆ. ಹೆಣ್ಣು ಮಕ್ಕಳು ಕರೆಕ್ಟಾಗಿ ಕಟ್ತಾರೆ, 3 ತಿಂಗಳಿಗೊಂದ್ಸಲ ಲೋನ್ ಕಟ್ಕೊಂಡು ಹೋಗ್ತಾರೆ. ಅಂದರೆ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನಡೆಸುವಂಥ ಎಷ್ಟೋ ತಾಯಂದಿರು ಮಕ್ಕಳು ನನ್ನ ಮಹಿಳಾ ಆಯೋಗಕ್ಕೆ ಬರ್ತಾರೆ. ಒಂದು ಮಹಿಳೆ ಫಾರಿನ್ಗೆ ಹೋಗಬೇಕು ಅಂತ, ಫಾರಿನ್ ಸ್ಟಡೀಸ್ಗೆ ಹೋಗಬೇಕು ಅಂತ, ಅವರು SC ಸಮುದಾಯದ ಮಗಳು. ಮೇಡಮ್ ಎಲ್ಲಾದರೂ ಸಹಾಯ ಮಾಡಿಸಿ, ಸೀಟ್ ಸಿಕ್ಕಿದೆ. ಇಮ್ಮಿಡಿಯೇಟ್ಲಿ ಆ SC ST ಜನ, ಹಿಂದುಳಿದ ವರ್ಗಕ್ಕೂ ಇದೆ, SC STಗೂ ಇದೆ. SC ST ಅವ್ರಿಗೆ 30 ಲಕ್ಷದವರೆಗೂ ದುಡ್ಡನ್ನು ಅವ್ರು ಕೊಡ್ತಾರೆ ನೀವು ಹೊರದೇಶಕ್ಕೆ ಹೋಗಿ ಓದಿದ್ರೆ. ಆ ಫೋನ್ ಮಾಡಿ ಅವ್ರಿಗೆ ಅಲ್ಲಿ ಕಳಿಸಿ ಆ ಸ್ಕೀಮ್ ಆ ಹೆಣ್ಮಗಳಿಗೆ ದುಡ್ಡು ಸಿಕ್ತು. ನಾವು ಅವಳು ಹೊರದೇಶದಲ್ಲೂ ಓದ್ತಾ ಇದ್ದಾಳೆ. ಅಂದರೆ ನಾನು ಹೇಳೋದೇನೆಂದರೆ ನಮ್ಮ ಮಕ್ಕಳಿಗೆ ಯಾರಿಗೆ ಅಂದರೆ 90% 90% ಯಾರಿಗೂ ಗೊತ್ತಿಲ್ಲ ಸರ್ಕಾರದ ಯೋಜನೆಗಳು ನನಗೇನು ಸಿಗುತ್ತೆ. ಕೃಷಿ ಯಂತ್ರಗಳು, ಎಷ್ಟೋ ಜನ ರೈತರಿಗೆ ನಾವು ಏನು ತಗೋಬೇಕು, ಟ್ರ್ಯಾಕ್ಟರ್ ತಗೊಳ್ಳಿ, ನೇಗಿಲ್ ಏನು ಕೊಡಲಿ ಅವರು, ಅದು ನಿಮಗೆ 90% ಸಬ್ಸಿಡಿ ಇದೆ. ಕೃಷಿ ಹೊಂಡಗಳು ಫ್ರೀಯಾಗಿ ಹಾಕ್ತಾರೆ, ಎಷ್ಟೆಲ್ಲ ಇದೆ. ಅಂದರೆ ಯಾರಿಗೂ ನಮಗೆ ಈ ಥರ ಸಿಗತ್ತೆ. ಆರೋಗ್ಯ ಸಹಾಯವಾಣಿ ಇದೆ, ಯಾರಿಗೂ ಗೊತ್ತು? ನೀವು ನಂಬೋದಿಲ್ಲ, ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ಲೈನ್ ಇದೆ, ಎಷ್ಟು ಜನಕ್ಕೆ ಗೊತ್ತು? ಆಮೇಲೆ ಒಂದು ಪಕ್ಷ ನಮ್ಮ ಗ್ರಾಮೀಣ ಭಾಗ ಹಳ್ಳಿ ಜನರಿಗೆ ಗೊತ್ತು, ಗೌರ್ಮೆಂಟ್ ಶಾಲೆ ಮಕ್ಳಿಗೆ ಗೊತ್ತು. ನೀವು ಪ್ರೈವೇಟ್ ಶಾಲೆ ಮಕ್ಳಿಗೆ ಹೋಗಿ ಕೇಳಿ, ನೀವು ಮೆಡಿಕಲ್ ಕಾಲೇಜಿಗೆ ಹೋಗಿ ಕೇಳಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಕ್ಳಿಗೆ ಕೇಳಿ, ಸ್ವಲ್ಪ ಚೆನ್ನಾಗಿರೋ ಒಳ್ಳೆ ವರ್ಗದ ಒಂದು ಪ್ರೋಗ್ರಾಮ್ಗೆ ಹೋಗ್ಬಿಟ್ಟು ನೀವು ಹೋಗಿ ಕೇಳಿ, ಅಂದರೆ ಸ್ವಲ್ಪ ಶ್ರೀಮಂತಿಕೆ ಇರುವಂಥ ಆ ಒಂದು ಕಾರ್ಯಕ್ರಮಕ್ಕೆ ನೀವು ಹೋಗಿ ಕೇಳಿ. ನಿಮಗೇನಾದರೂ ತೊಂದರೆ ಆದರೆ ಇಮ್ಮಿಡಿಯೇಟ್ಲಿ ಯಾವ ಎಮರ್ಜೆನ್ಸಿ ಹೆಲ್ಪ್ಲೈನಿಗೆ ಫೋನ್ ಮಾಡ್ತೀರಾ ಅಂತ ಯಾರನ್ನು ಗೊತ್ತಿರೋ ಕೈ ಎತ್ತಿ ಅನ್ನಿ. ಗೊತ್ತೋದಿಲ್ಲ. ನಾನು ಇಲ್ಲಿ ಒಂದು ಕ್ಲಬ್ಬಲ್ಲಿ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೆ. ಅವಾಗ ಕೇಳಿದೆ, ನೀವು ನಂಬ್ತೀರಾ, ಒಬ್ಬರು ಕೈ ಎತ್ತಲಿಲ್ಲ. ಅಂದರೆ ಅರಿವಿನ ಕೊರತೆ. ಅರಿವು ಅಂದರೆ ಬೆಳಕು, ಅಜ್ಞಾನ ಅಂದರೆ ಸಾವು. ಅಂಬೇಡ್ಕರ್ ಹೇಳ್ತಾರೆ ಈ ಮಾತು. ಸೊ ಇದು ಅರಿವನ್ನು ಬೆಳಕು ಚೆಲ್ಬಿಟ್ರೆ ಸಾಕು, ನೀವು ಗೆದ್ರಿ ಅಂತಾನೆ. ಹೌದು. ತಾವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ 1.5 ವರ್ಷದ ನಂತರ ಎಲ್ರಿಗೂ ಕೂಡ ಮಹಿಳಾ ಆಯೋಗದ ಇಷ್ಟು ಕಾರ್ಯವ್ಯಾಪ್ತಿ ಇಷ್ಟರ ಮಟ್ಟಿಗಿದೆಯಾ ಅಂತ ಗೊತ್ತು ಮಾಡೋ ರೀತಿಯಲ್ಲಿ ತಾವು ಕೆಲಸ. ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರು ಎಲ್ಲಿದ್ದಾರೆ ಅಂದರೆ ಬಹುಶಃ ಆಸ್ಪತ್ರೆಯಲ್ಲಿರಬಹುದು, ಅಥವಾ ಹಾಸ್ಟೆಲಲ್ಲಿರಬಹುದು, ಸರ್ಕಾರಿ ಶಾಲೆಗಳಲ್ಲಿರಬಹುದು, ಶೋಷಿತ ಹೆಣ್ಣು ಮಕ್ಕಳ ಪರವಾಗಿರಬಹುದು, ಚಿಕ್ಕ ಮಕ್ಕಳ ಜೊತೆ ಇರಬಹುದು. ಈ ಒಂದಂದ್ರೆ ಎಲ್ಲವೂ ಜನರ ಮಧ್ಯೆ ಇದ್ದು ಕೆಲಸ ಮಾಡುವಂಥ ರೀತಿ ಇದೆಯಲ್ಲ, ಇದು ಬಹುಶಃ ನಿಮಗೆ ಹುದ್ದೆ ಅನ್ನೋದು ನೆಪ ಅಂತ ಅನ್ಸುತ್ತೆ. ಮೊದಲೇ ಈ ಸಹಾಯ ಹಸ್ತ ಗುಣ ಏನಿದೆ, ಈ ನಿಸ್ವಾರ್ಥ ಸೇವಾ ಮನೋಭಾವ ಏನಿದೆ, ಇದು ಯಾರಿಂದ ನೋಡಿ ಬೆಳೆಸಿಕೊಂಡಿದ್ದ ಅಥವಾ ವ್ಯಕ್ತಿಗತವಾಗಿ ವ್ಯಕ್ತಿತ್ವದಲ್ಲೇ ತಾವು ರೂಢಿಸ್ಕೊಂಡಿದ್ದ, ಹೇಗೆ ಮೇಡಮ್? ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹಂಗಿದ್ರು. ನಾವು ಹುಟ್ಟಾಗಿಂದ ನಾವು ನೋಡಿದ್ದೇನೆಂದರೆ, ನಮ್ಮ ಒಬ್ಬರ ಅತ್ತೆ ಗಂಡ
ಕಳೆದು ಸಾವಾಗಿತ್ತು. ಇನ್ನೊಂದು ಅತ್ತೆಗೆ ಕಡು ಬಡತನಕ್ಕೆ ಕೊಟ್ಬಿಟ್ಟಿದ್ರು. ಎಲ್ಲರನ್ನು ತಂದು ನಮ್ಮ ತಂದೆ ನಮ್ಮಲ್ಲೇ ಇಟ್ಕೊಳ್ಳೋರು. ನಾವು ಮಕ್ಕಳೇ ನಾವೊಂದು 35-40 ಜನ ಇದ್ವಿ ಒಂದು ಮನೇಲಿ. ನಮ್ಮ ಮನೇಲಿ ಒಲೆ ಹಾಕಿದ್ರೆ ಸೌದೆ ಇಟ್ಟರೆ ಆರ್ತಾನೆ ಇರಲಿಲ್ಲ, ಕೆಂಡ ಆರ್ತಿರ್ಲಿಲ್ಲ. ಅಷ್ಟು ಅಂದರೆ ಅಷ್ಟು ಜನ. ಸೊ ಆಮೇಲೆ ನಮ್ಮ ಊರಿಗೆ ನಮ್ಮ ತಂದೆ ಭಾಳ ಅಂದರೆ ಆ ಊರಿಗೆ ನಮ್ಮಪ್ಪ ಅವತ್ತಿನ ಕಾಲಕ್ಕೆ ಓದ್ದವರು. ಊರಿನಲ್ಲಿ ಯಾರೇ ಏನೇ ಆದ್ರೂ ಕೃಷ್ಣ ಇದು ಮಾಡಿಕೊಡು, ಇದೇನೋ ಬಂದೈತೆ ನೋಡು, ಪತ್ರ ಬಂದೈತೆ. ನಮ್ಮ ತಂದೆನೇ ಕೂತ್ಕೊಂಡು ಎಷ್ಟೋ ವರ್ಷಗಳ ಕಾಲ ನಮ್ಮೂರಲ್ಲಿ ನ್ಯಾಯ ಪಂಚಾಯಿತಿ ನಮ್ಮ ಅಪ್ಪನೇ ಮಾಡೋರು. ಯಾವ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತಾ ಇರಲಿಲ್ಲ. ಅಂಥ ಇದಕ್ಕೋದ್ರೂ ನಮ್ಮ ತಂದೆ ನಮ್ಮೂರವ್ರನ್ನ ಕಾಪಾಡೋರು. ನಮ್ಮ ತಂದೆ ಇಂಡಿಪೆಂಡೆಂಟಾಗಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ಇಂಡಿಪೆಂಡೆಂಟಾಗಿ 2 MLA ಎಲೆಕ್ಷನ್ಗೂ ನಿಂತ್ಕೊಂಡ್ರು, ಸೋತೋಗ್ಬಿಟ್ರು. ಬಟ್ ಆದರೆ ಅವಾಗೇನು ಒಂದು ಕಾರ್ಪೊರೇಟ್ರು, ಅವಾಗ ದೊಡ್ಡ ವ್ಯಾಪ್ತಿ. ಸೊ ನಾನು ಅವಾಗ 10th ಸ್ಟ್ಯಾಂಡರ್ಡ್ ನಮ್ಮ ತಂದೆ ಕಾರ್ಪೊರೇಟ್ರ್ ಆದಾಗ. ಸೊ ಹಾಗಾಗಿ ನಮ್ಮ ತಂದೆಯಿಂದ ಕಲ್ತಿದ್ದೆ ಬಹಳ ಜಾಸ್ತಿ. ನಮ್ಮ ತಂದೆ ಬಗ್ಗೆ ನಮ್ಮ ಅಜ್ಜಿ ಹೇಳೋರು. ಅಂದರೆ ಅವ್ರ ಬಡತನ ಹೇಗಿತ್ತು. ಪ್ರಾಬ್ಲಿ ನನ್ನ ಈ ಗುಣಕ್ಕೆ ನನ್ನ ಅಜ್ಜಿ, ನಮ್ಮ ತಂದೆಯವ್ರ ತಾಯಿ, ಅವರು ನನಗೆ ಹೇಳೋರು 10 ವರ್ಷಕ್ಕೇನೆ ಮದುವೆ ಆಗಿತ್ತಂತೆ ನಮ್ಮ ಅಜ್ಜಿಗೆ. ಋತುಮತಿ ಆದಮೇಲೆ ತಗೊಂಡೋಗಿ ಗಂಡನ ಮನೇಲಿ ಬಿಟ್ರಂತೆ. ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು. ಅವರು ನನ್ನ ಹತ್ರ ಕುತ್ಕೊಂಡು ಹೇಳಿದಂಥ ಪ್ರತಿಯೊಂದು ಮಾತು ಅವರು ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ಅವರನ್ನು ಅಷ್ಟು ನೆನೆಸ್ಕೋತೀನಿ ನಾನು ಬದುಕಲ್ಲಿ ಅಂತ. ಬಟ್ ಅವ್ರು ನನಗೆ ಅವ್ರ ಜೀವನವನ್ನೇ ಕಥೆಯಾಗಿ ಹೇಳೋರು ನನಗೆ. ನನಗೆ ತುಂಬ ಇಷ್ಟ ನಮ್ಮ ಅಜ್ಜಿ ಅಂದರೆ. ಈ ಬಡತನ ಹೆಂಗಿತ್ತು ಹೇಗಿತ್ತು ಇದನ್ನೆಲ್ಲ ನಮ್ಮ ಅಜ್ಜಿನೇ ಹೇಳ್ತಾ ಇದ್ದಿದ್ದು ನನಗೆ. ಕೆಳಗಡೆ ಅಂದಾಗಲು ಬಿದ್ದಿದ್ರು ಎತ್ಕೊಂಡು ಸೆರಗಲಿಂಗೆ ಇಟ್ಕೊಂಡು ಬರೋರು ನಮ್ಮ ಅಜ್ಜಿ. ಯಾಕಂದರೆ ನಮ್ಮ ಅಜ್ಜಿ ಊಟ ಇಲ್ದಾಗ ಪಕ್ಕದ ಮನೆಯಲ್ಲಿ ಈ ಹಿಂದಿಂದು ಮುದ್ದೆಗಳನ್ನ ಎಮ್ಮೆ ದನಗಳು ಹಾಕಕ್ಕಿಟ್ಟಿರೋರಂತೆ. ಅದನ್ನ ಸೆರಗಲ್ಲಿ ಬಚ್ಚಿಟ್ಕೊಂಡು ತಗೊಂಬಂದು ತನ್ನ ಮಕ್ಕಳಿಗೆ ಕೊಡ್ತಿದ್ರಂತೆ ನಮ್ಮ ಅಜ್ಜಿ. ಇದೆಲ್ಲ ನನಗೆ ಇನ್ನೂ ಒಂದು ಭಾಳ ದೊಡ್ಡ ಮಾತು ನಮ್ಮ ಅಜ್ಜಿ ನನಗೆ ಕಲಿಸಿದಂದರೆ, ವಿದ್ಯೆ ಕೊಡೋದಂಥದ್ದು ಇಂಥವು ನನಗೆ ತುಂಬ ದೊಡ್ಡ ಮಟ್ಟಕ್ಕೆ ನನ್ನನ್ನು ಬದಲಾವಣೆ ಮಾಡಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ಇವೆಲ್ಲ ಮೌಲ್ಯಗಳು ನಮ್ಮ ಅಜ್ಜಿ ಹೇಳ್ತಾ ಇದ್ದಂಥ ಸತ್ಯವಾದಂಥ ಕಥೆಗಳೇ ನನ್ನ ಬದುಕಲ್ಲಿ ಪ್ರೇರಣೆ. ಅಂದರೆ ಅವರಿಲ್ಲ, ಬಟ್ ಅವ್ರು ಕೊಟ್ಟಂಥ ಪ್ರಾಬಬಲಿ ಅದು ನನ್ನ ಲೈಫಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಅನುಭವ ಎಲ್ಲದಕ್ಕಿಂತಲೂ ದೊಡ್ಡದು ಅಂತ. ಈಗ ಇಷ್ಟು ಕುಟುಂಬ, ದೊಡ್ಡ ಕುಟುಂಬ ಏನಿದೆಯಲ್ಲ, ನಿಮ್ಮನ್ನ ಒಂದು ವ್ಯವಸ್ಥಿತವಾದಂತಹ ಹಂತದಲ್ಲಿ ರಾಜಕೀಯವಾಗಿ, ಇನ್ನೊಂದು ಕಡೆ ವಿದ್ಯಾವಂತೆಯಾಗಿ, ಇದೆರಡನ್ನೂ ಗಮನಿಸಿದಾಗ ಕುಟುಂಬದವ್ರು ಏನಂತಾರೆ? ತುಂಬಾ ಹೆಮ್ಮೆ, ತುಂಬಾ ಹೆಮ್ಮೆ. ಯಾಕಂದ್ರೆ ನಮ್ಮ ಇಡೀ ಕುಟುಂಬದಲ್ಲಿ ಯಾರು ಈ ಥರ ಅಂದರೆ ಟಿವಿಯಲ್ಲಿ ಬಂದರು. ಬರೀ ಕುಟುಂಬ ಅಂದರೆ ನನ್ನ ಮನೆ ಒಂದೇ ಅಲ್ಲ, ನಮ್ಮ ಇಡೀ ಊರು. ನಾವೆಲ್ಲ ನಾವು ಒಂದು ಮಾರೇನಹಳ್ಳಿ ಅಂದರೆ ನಾವೆಲ್ಲ ಒಟ್ಟಿಗೆ ಬೆಳೆದವರು. ಒಂದು ಹಳ್ಳಿ ಇದು, ಅದು ನಮ್ಮೂರು. ಇನ್ನೊಂದು ಊರು ನಾಗನಹಳ್ಳಿ. ಅಲ್ಲೂ ನಾವು ವರ್ಷದಲ್ಲಿ 4 ತಿಂಗಳು ಅಲ್ಲೇ ಇರ್ತಿದ್ವಿ ರಜಕ್ಕೆ ಹೋದ್ರೆ. ಆ ಊರು ಈ ಊರವ್ರು ಇಬ್ಬರು ಅಷ್ಟೇ. ನಮ್ಮ ನಾಗಮ್ಮ ಬಂದು ಟಿವಿಯಲ್ಲಿ, ನಮ್ಮ ನಾಗಮ್ಮ ಬಂದು ನೋಡು, ಮೊಬೈಲಲ್ಲಿ ನಮ್ಮ ನಾಗಮ್ಮ ಬಂದು ನೋಡು, ನೋಡು ಆ ತಾಯಿಗೆ ಎಷ್ಟು ಸಹಾಯ ಮಾಡ್ತಿದ್ದಾಳೆ. ಎಲ್ಲೋದ್ರು ಹೆಮ್ಮೆಯಿಂದ ಹೇಳ್ತಾರೆ ನಮ್ಮ ನಾಗಮ್ಮ ಅವಳು. ನಮ್ಮ ಮಾರೇನಹಳ್ಳಿ ಹೆಸರು ಹೇಳಿದ್ರು ಟಿವಿಯಲ್ಲಿ, ನಮ್ಮೂರ ಹೆಸರು ಎತ್ಬಿಟ್ಲು. ಸೇಮ್ ನಮ್ಮ ಮನೆಯವರು ಹಾಗೇನೆ. ಒಂದೇ ನನ್ನ ಲೈಫಲ್ಲಿ ಮಿಸ್ ಮಾಡೋದು, ನಮ್ಮ ತಂದೆ ಇಲ್ಲ ನೋಡಕ್ಕೆ ನನ್ನ. ಯಾಕೆಂದರೆ ನನಗೆ ಮೆಚ್ಯೂರ್ ಆದಮೇಲೆ ಗಂಡು ವರಗಳು ತುಂಬ ಬರ್ತಿತ್ತು. ಸೊ ನಮ್ಮ ತಂದೆನೇ ಮೇನ್ ನನ್ನನ್ನು ಅದರಿಂದ ಉಳಿಸಿ ಈ ಜಾಗಕ್ಕೆ ತೊಗೊಂಡೋಗ್ಬೇಕಂತಂದರೆ. ಯಾಕಂದರೆ ಎಲ್ಲ ಮದುವೆ ಮಾಡಿಬಿಡೋರು, ಹೆಣ್ಮಕ್ಳಿಗೆ ಅಲ್ಲೆಲ್ಲ ಓದಿಸೋದು ಅವೆಲ್ಲ ಇಲ್ಲ. ನಮ್ಮ ತಾಯಿ ಹೆಸರು ಅಮ್ಮಯ್ಯ. ನಮ್ಮ ತಾಯಿಗೆ ಹೇಳೋರು, ಅಮ್ಮಯ್ಯ ನನ್ನ ಮಗಳನ್ನು ನಾನು ಓದಿಸ್ತೀನಿ. ನಮ್ಮ ಅಮ್ಮ ಹೇಳೋರು, ನೋಡಿ ಎಷ್ಟು ಚೆನ್ನಾಗಿರೋ ವರ ಬಂದೈತೆ, ಕೊಡ್ತೀಯನ್ ನೋಡು. ನಮ್ಮಪ್ಪ ಇಲ್ಲ, ನನ್ನ ಮಗಳನ್ನು ಓದಿಸ್ತೀನಿ, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು. ಅವ್ಳು ಯಾವುದೋ ಚೆನ್ನಾಗಿರೋನ್ ಮನೆಗೆ ಕೊಟ್ಟರೆ ಅವನ ಆಸ್ತಿ ನನ್ನ ಮಗಳಿಗೆ ಬರ್ಕೊಡ್ತಾನ. ಸತ್ಯ, ನಾನು ಓದತನ ಯಾವಾಗ ನನ್ನ ಮಗಳು ಮದುವೆ ಆಗ್ತೀನಿ ಅಂತೇಳಿ ಅಲ್ಲಿವರೆಗೂ ಮಾಡಲ್ಲ ಅಂದರು. ನಾನು ಯಾವತ್ತು ಕೇಳಿದೆ ಆವಾಗಲೇ ಮದುವೆ ಮಾಡಿದ್ರು. ಅದು ಲವ್ ಮ್ಯಾರೇಜ್ ಬೇರೆ. ಫಸ್ಟ್ ಇನ್ ದ ಫ್ಯಾಮಿಲಿ ಅಲ್ಲ, ಇಡೀ ಊರಿಗೆ ನ್ಯಾಯಸ್ಥಾನದಲ್ಲಿ ಕುತ್ಕೊಳ್ಳೋ ಅಂಥ ತಂದೆ ಮಗಳೇ ಮಾಡಿದೆ ಈ ಥರ. ಆದರೆ ಬಟ್
ನಮ್ಮ ತಂದೆ ಎಲ್ಲದಕ್ಕೂ ನನ್ನ ಜೊತೆ ನಿಂತಿದ್ರು. ಅವ್ರು ಅನ್ಕೊಂಡೇ ಇರಲಿಲ್ಲ, ಅವರು ಇರೋತನ ಡಾಕ್ಟ್ರೇ ನಾನು, ಅವ್ರು ಹೋದ್ಮೇಲೆ ನಾನು ಇದಕ್ಕೆ ಬಂದಿದ್ದು. ಅಲ್ಲ ಮೇಡಮ್, ಅಂದ್ರೆ ನಿಮ್ಮ ಬದುಕಿನ ಒಂದು ಫಸ್ಟ್ ಹಾಫ್ ಸಿನಿಮಾ ನೋಡಿದಾಗ ಒಂದಂದ್ರೆ ಬೆಂಗಳೂರು ಸಿಟಿಯಲ್ಲಿ ಆಗಿನ ಹಳ್ಳಿ ಬದುಕನ್ನ ನೀವು ನೋಡಿದ್ರಿ, ಅನುಭವಿಸಿದ್ರಿ ಅನ್ನೋಂಥದ್ದು. ಸೆಕೆಂಡ್ ಹಾಫ್ ಅಂತ ಬಂದಾಗ ನೀವು ಮದುವೆ ಬಗ್ಗೆ ಹೇಳ್ತಾ ಇದ್ದೀರಿ, ಆದ್ರೆ ನಿಮ್ಮ ಮದುವೆಯ ವಿಚಾರ ಅಂತ ಬಂದಾಗ ಉತ್ತರ ಕರ್ನಾಟಕದ ಸೊಸೆಯಾಗಿ ಕಾಣಿಸ್ಕೊಳ್ತೀರಿ, ಕಲಬುರ್ಗಿಯ ಸೊಸೆಯಾಗಿ ಕಾಣಿಸ್ಕೊಳ್ತೀರಿ. ಅಲ್ಲೂ ಕೂಡ ಅಂದ್ರೆ ಬದುಕಿನ ಮತ್ತೊಂದು ಹಂತವನ್ನ ನೋಡಿದಾಗ ಎಷ್ಟು ನಿಮ್ಗೆ ಆ ಕಡೆ ಹೆಮ್ಮೆ, ಅಭಿಮಾನ. ಅಂದ್ರೆ ಜನ ಈಗಲೂ ಕೂಡ ನೀವು ಅಲ್ಲಿ ಹೋಗ್ತೀರಿ ಅಂತ ಅಂದ್ರೆ ಕೂಡಲೇ ಸಾಕು, ನಿಮ್ಮನ್ನ ಒಂದ್ಸಲ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಎಷ್ಟು ಪ್ರೀತಿಯಿಂದ ಬರ್ತಾರೆ. ನಿಮ್ಮ ಬದುಕಿನ ಒಂದು ಹಂತದಲ್ಲಿ ತುಂಬಾ ಬದಲಾವಣೆ ಆಗಿದೆ. ಮದುವೆ ಆದ್ಮೇಲೆ ಬಹಳ ಸಂಗಾತಿ ಅಷ್ಟೇ ಸಿಕ್ಕಿದಲ್ಲ, ಬಾಳಿನ ಪಥವೇ ಬದಲಾಯಿಸಿದೆ ಅಂತ ಹೇಳ್ಬಹುದು. ಅದನ್ನ ಹೇಳಿ ಮೇಡಮ್. ನಾನು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ರಮೇಶ್ ಅವ್ರನ್ನ, ನನ್ನ ಮನೆಯವ್ರ ಹೆಸರು ರಮೇಶ್. ನೋಡಿ ಅದು ಹೆಂಗೆ ಅಂತಂದರೆ, ಅವ್ರ ಜೊತೆ ಪೋಸ್ಟಿಂಗ್ ಇತ್ತು ನನಗೆ. ಅವರು ನನ್ನನ್ನು ಒಂದೇ ಪೋಸ್ಟಿಂಗಲ್ಲಿ ಇರ್ಬೇಕಾದ್ರೆ ಲೈಕ್ ಫಸ್ಟ್ ನನಗೇನು ಇಷ್ಟ ಆಗ್ತಿರ್ಲಿಲ್ಲ. ನಂತರ ಅದು ಪ್ರೀತಿಯಾಗಿ ಪರಿವರ್ತನೆ ಆಯಿತು. ಪ್ರಪೋಸ್ ಮಾಡ್ತಾರೆ, ನಾನು ತುಂಬ ಟೈಮ್ ತೊಗೊಳ್ತೀನಿ, ಯಾಕಂದರೆ ನಮ್ಮದು ಅವ್ರಿಗೆ ಅಜಗಜಾಂತರ ಬಟ್ ನಾನು ಅವರು ಎಲ್ಲಿ ಏನು ಪ್ರೀತಿ ಅನ್ನೋದು ಏನು ಕೇಳಲ್ಲ ನೋಡಿ. ಹಂಗೆ ಇವ್ರು ಯಾರು ಏನು ಗೊತ್ತಿಲ್ಲ ನನಗೆ ಪ್ರೀತಿಯಲ್ಲಿ. ಅದ ನಂತರನೂ ಅಷ್ಟೇ, ಏನು ಅವ್ರ ಹಿನ್ನೆಲೆ ಎಂಥದೂ ಇಲ್ಲ. ರಮೇಶ್ ಇಷ್ಟ ಅಷ್ಟೇ ನನಗೆ. ಫಸ್ಟ್ ಅವರು BDS ಮುಗಿಸಿದ್ರು, ನಾವು ಇಬ್ಬರು BDS ಮುಗಿಸಿದ್ವಿ. ಮಾಸ್ಟರ್ಸ್ ಮಾಡಬೇಕಿತ್ತು. ನಾನು ಹೇಳಿದೆ, ಫಸ್ಟ್ ನೀ ಮಾಸ್ಟರ್ ಮಾಡಪ್ಪ, ಇಲ್ಲಾಂದರೆ ನಮ್ಮಲ್ಲಿ ಹೆಣ್ಣು ಕೊಡೋದಿಲ್ಲ ಅಂತ. ಸೊ ಹಾಗಾಗಿ ಬಟ್ ನಮ್ಮಲ್ಲಿ ಒಪ್ಸೋಕ್ಕೆ ಭಾಳ ಕಷ್ಟಪಟ್ಟೆ ನಾನು. 3 ವರ್ಷ 3 years. ನಮ್ಮ ತಂದೆಗೆ ಹೇಳೋಷ್ಟು ಶಕ್ತಿ ಇರಲಿಲ್ಲ ಎದುರುಗಡೆ, ಬಟ್ ಪತ್ರ ಬರೆದಿದ್ದೆ, ಈ ಥರ ನಾನು ಒಬ್ಬರನ್ನು ಪ್ರೀತಿ ಮಾಡಿದ್ದೀನಿ, ನಾನು ಅವರನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ. ಬಟ್ ನಮ್ಮ ತಂದೆ ಒಂದಿನಕ್ಕೂ ಸ್ವಲ್ಪ ಟೈಮ್ ತೊಗೊಳ್ತಾ, ಅವ್ರಿಗೆ ಮನಸ್ಸಿಗೂ ನೋವಾಯಿತು. ಗ್ರೇಟ್ ಆ ಮನುಷ್ಯ ನಮ್ಮ ತಂದೆ, ಒಂದು ಮಾತು ಅನ್ನಲಿಲ್ಲ, ಎಲ್ರಿಗೂ ಹೇಳಿದ್ರು ಅವಳು ಇಷ್ಟಪಟ್ಟಿದ್ದಾಳೆ, ಮುಗೀತು, ಮದುವೆ ಮಾಡಿಕೊಡೋಣ. ಮಾಸ್ಟರ್ಸ್ ಅವರು ಮುಗಿಸಿದ್ರು, ನಾನು ಓದ್ತಿದ್ದಂಗೆ. ಅವಾಗಲೂ ಗೊತ್ತಾದ್ಮೇಲೂ ನಾನು ಓದ್ಸಲ್ಲ ಅಂತ ಹೇಳಲಿಲ್ಲ ನಮ್ಮ ತಂದೆ. ಮಾಸ್ಟರ್ ಮಾಡಿಸಿದ್ರು, ಎಲ್ಲ ಮೆರಿಟ್ ಸೀಟ್ ತೊಗೊಂಡೆ, ಆಮೇಲೆ ಮದುವೆ ಆದೆ. ಗುಲ್ಬರ್ಗ ಇವರು ಪ್ರಪೋಸ್ ಮಾಡಿದಾಗಲೂ ಅಷ್ಟೇ, ಒಂದು 6 months ತೊಗೊಂಡಿರ್ಬೇಕು ನಾನು ಅನ್ನಕ್ಕೆ. ಅಷ್ಟು ಸುಲಭ ಅಲ್ವಾ? ಅಲ್ಲ. ಆಮೇಲೆ ಭಾಷೆ ಅಂದರೆ ಆಚಾರ ವಿಚಾರ ಸಂಸ್ಕೃತಿ, ನಮ್ಗೇನು ಅವಾಗ ಗುಲ್ಬರ್ಗ ಅಂದರೆ ನೀರಿಲ್ಲ, ನಾವು ಬೆಂಗಳೂರವರೆಲ್ಲ ಹಂಗೆ ಬರೀ ಬಿಸಿಲು, ಮರ ಇಲ್ಲ. ಆ ಥರ ಒಂದ್ಸಲ ಟ್ರೈನಲ್ಲಿ ಹೋಗ್ತಾ ಇದ್ದೆ ಡೆಲ್ಲಿಗೆ ಹೋಗ್ಬೇಕಾರೆ, ಅವಾಗ ನೋಡಿದೆ ಮರಗಳು ಐತಾ ಕಿಟಕಿಯಿಂದಾನೆ. ಅಷ್ಟರಲ್ಲಿ ಅವ್ರ ಜೊತೆಲಿ ನಂದು ಪ್ರೀತಿ ಇದೆಲ್ಲ ನಡೀತಾ ಇತ್ತು. ಊಟ ಎಲ್ಲ ಅವ್ರ ತಾಯಿಗೆ ಹೇಳಿ ಊಟ ಎಲ್ಲ ಮಾಡಿಸ್ಕೊಂಡು ಸ್ಟೇಷನ್ಗೆ ತಗೊಂಬಂದಿದ್ರು. ಅವಾಗ ನಾನು ಗುಲ್ಬರ್ಗ ಎಂಟ್ರ್ ಆಗ್ತಾ ಇದೆ ಅಂದರೆ ಎಲ್ಲ ನೋಡೋದು, ಗುಲ್ಬರ್ಗಲ್ಲಿ ನೀರಿದೆ, ಮರ ಇದೆ, ಪರವಾಗಿಲ್ಲ. ಅಂದರೆ ನಾವು ಆ ಥರ, ನಮಗೆಲ್ಲ ಆ ಥರನೇ ಟಿವಿಯಲ್ಲೆಲ್ಲ ಪೇಪರಲ್ಲೆಲ್ಲ ಹಂಗೆ ಹೇಳೋ ಆ ಥರ ಇಲ್ಲ. ಬಟ್ ಬದಲಾವಣೆ ಆಗಿದೆ. ಸೊ ಅಲ್ಲಿ ಹೋದಾಗ ನಾವು ದೊಡ್ಡ ಕುಟುಂಬ, ರಾಜಕಾರಣದ ಕುಟುಂಬ, ಮತ್ತು ಎಲ್ಲ ಟೋಟ್ಲಿ ಡಿಫ್ರೆಂಟು. ನಾವು ಹಳ್ಳಿ ಜನ. ಅವ್ರು ಹೆಂಗಂದರೆ ಅವ್ರ ತಾಯಿ ಸ್ಕೂಲ್ ಹೆಡ್ ಮಿಸ್ಟ್ರೆಸ್ಸು, ಅವ್ರ ತಂದೆನೂ ಅಷ್ಟೇ ಒಂದು ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿರ್ತಾರೆ. ಇವರಿಬ್ಬರೇ ಮಕ್ಕಳು, ಒಂದು ಪುಟ್ಟ ಫ್ಯಾಮಿಲಿ, ಕನ್ಸರ್ವೇಟಿವ್ ಫ್ಯಾಮಿಲಿ, ಟೋಟಲಿ ಡಿಫ್ರೆಂಟ್ ನಾನು ಅವ್ರಿಗೆ. ಬಟ್ ಆದರೆ ಪ್ರೀತಿ, ರಮೇಶ್ ಅವ್ರ ಮೇಲೆ ಪ್ರೀತಿ, ಅದು ನನ್ನನ್ನು ಎಲ್ಲವನ್ನೂ ಗೆಲ್ಲೋ ಹಾಗೆ ಮಾಡ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿನ ಬದುಕು, ನಾನು ಅಲ್ಲಿ HK ಡೆಂಟಲ್ ಕಾಲೇಜಲ್ಲಿ ಕೆಲಸ ಮಾಡಿದೆ. 12 ವರ್ಷ ಕೆಲಸ ಮಾಡಿದೆ ಆ್ಯಸ್ ಎ ಡಾಕ್ಟರ್. ನಮ್ಮದು ಕ್ಲಿನಿಕ್ ಇತ್ತು. ರಮೇಶ್ ಹತ್ರ ಒಂದು 2-wheeler ಬೈಕ್ ಇತ್ತು. ಓಕೆ, ಅಲ್ಲಿಂದ ಹೊಸ ಜೀವನ. ಮತ್ತೆ ನಮ್ಮ ತಂದೆ ತಾಯಿ ಹತ್ರ ಯಾವುದೇ ಥರ ಸಪೋರ್ಟ್ ಇಲ್ಲ. ನಾವಿಬ್ಬರು ಲವ್ ಮ್ಯಾರೇಜು. ನನಗೇನಂದರೆ ನಾವು ಬೆಳಿಬೇಕು ಮತ್ತೆ ಅಂತ. ರಮೇಶ್ ಅವರು ಹಾಗೆ ಭಾಳ ಇಂಟೆಲಿಜೆಂಟ್, ಭಾಳ ಕಮಿಟೆಡು, ತುಂಬ ದೊಡ್ಡ ಆಸೆ ಇಟ್ಕೊಂಡು ಮದುವೆ ಆದ ನಂತರ ಅವರು ಓದ್ಕೋತಾ ಹೋದ್ರು. ಆದರೆ ನಮ್ಗೆ ಹಂಗಿರಲ್ಲ, ನಾವು ಸಪೋರ್ಟ್ ಮಾಡ್ತಾ ಬಂದ್ವಿ. ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದೇ ಅಲ್ಲಿ. ಅವರು ಸ್ಟಾರ್ ಆಗ್ತಾ ಬಂದರು. ಅವರು ಆ್ಯಕ್ಚುಲಿ ಈಸ್ ಎ ವರ್ಲ್ಡ್ ರಿನೌಂಡ್ ಇಂಪ್ಲಾಂಟಾಲಜಿಸ್ಟ್. ಇವತ್ತು ಸ್ಕೂಲ್ ಟೀಚರ್ ಮಗ ಆದ್ರೂ ಇವತ್ತು ಇಡೀ ವರ್ಲ್ಡಲ್ಲಿ ರೆಕಗ್ನೈಸ್ ಮಾಡ್ತಾರೆ ಅವರನ್ನು. ಆ ಮಟ್ಟಕ್ಕೆ ಅವರು ಆದರು. ಸೊ ಒಂದು 2-wheeler ಬೈಕಿಂದ ಪ್ರಾರಂಭ ಆಗಿದ್ದು ಒಂದು ಬೆನ್ಸ್ ತಗೊಳ್ಳೋ ತನ ನಾವಿಬ್ರು ಪ್ರಾಬ್ಲಿ ಇಟ್ಟುಕ್ 14 ವರ್ಷ ಬೇಕಾಯಿತು. ಬಟ್ ಇಬ್ಬರು ಹಾಗೆ ಕಷ್ಟಪಡ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ವಿ, ಅಲ್ಲಿ ತನಕ ಬೆಳ್ಕೊಂಬಂದ್ವಿ. ನಂತರ ಕಾಲೇಜಲ್ಲಿ ಒಂದು ಅವಮಾನ ಮಾಡ್ತಾರೆ ನನಗೆ.
ನಾನು ಸ್ವಾಭಿಮಾನಿಪ್ಪ. ಕೆಲವೊಂದು ಕ್ಯಾರೆಕ್ಟರ್ಸು ತುಂಬ ಸ್ಟ್ರಾಂಗ್, ವೆರಿ ಬೋಲ್ಡ್. ಆಮೇಲೆ ನನ್ನ ಮನಸ್ಸನ್ನು ಕೇಳ್ತೀನಿ, ನಾನು ಯಾರನ್ನೂ ಕೇಳಲ್ಲ. ನೀವು ಕೇಳಿದ್ರೆ ನೀವೊಂದು ಮಾತು ಹೇಳ್ತೀರಾ, ಅವ್ರು ಕೇಳಿದ್ರೆ ಅವ್ರನ್ನ ಇದೆಲ್ಲ ತಪ್ಪು ಎಲ್ರದ್ದು. ನೋ, ಐ ಆಮ್ ನಾಟ್ ಲೈಕ್ ದಟ್. ಐ ವಿಲ್ ಹಿಯರ್ ಟು ಮೈ ಹಾರ್ಟ್ ಇನ್ ಸೈಲೆನ್ಸ್. ಆ್ಯಂಡ್ ಅದು ಹೇಳುತ್ತೆ ಇದು ಕರೆಕ್ಟು, ಇದು ತಪ್ಪು. ಒಂದು ಟೈಮಲ್ಲಿ ಕಾಲೇಜಲ್ಲಿ ಅವಮಾನ ಮಾಡ್ತಾರೆ ನನಗೆ. ಬೆಸ್ಟ್ ಟೀಚರ್ ಅವಾರ್ಡ್ 3 ವರ್ಷ ತೊಗೊಂಡಿದ್ದೀನಿ. ಅಲ್ಲೂ ಓಟು, ಮಕ್ಕಳೆಲ್ಲ ಓಟ್ ಹಾಕೋದು. ನಾನು ಎಷ್ಟೇ ಸ್ಟ್ರಿಕ್ಟ್ ಇರಲಿ, ಬಟ್ ಅವ್ರಿಗೆ ಗೊತ್ತಿತ್ತು ನಮ್ಮ ಮೇಡಮ್ ಎಷ್ಟು ಅಂದರೆ ಆ ಕಾಲೇಜಲ್ಲಿ ಇರಬೇಕಾದ್ರೂ ನಾನು ಕಾಲೇಜ್ ಹುಡುಗಿ ಥರಾನೇ, ಕಾಲೇಜಲ್ಲಿ ಟೀಚರ್ ಆಗಿದ್ರು ನಾನು ಕಾಲೇಜಲ್ಲಿ ಸ್ಟೂಡೆಂಟ್ ಥರಾನೇ. ಅಂದರೆ ಅವಾಗಲೂ ಅಷ್ಟೇ ಫ್ಯಾಷನ್ ಶೋ ಎಲ್ಲದರಲ್ಲೂ ಒನ್ ಆಫ್ ದ ಸ್ಕಿಟ್. ಇದು ಒಂದು ಜೂಹಿ ಚಾವ್ಲಾ ಮತ್ತೆ ರವಿಚಂದ್ರನ್ ಒಂದು ಪಿಕ್ಚರ್ ಇದೆಯಲ್ಲಪ್ಪ, ಪ್ರೇಮಲೋಕದಲ್ಲಿ ಅವಳು ಎಂಟ್ರಿ ಆಗ್ತಾಳಲ್ಲ, ಅದೊಂದು ನಮ್ಮ ಕಾಲೇಜ್ ಹುಡುಗರು ಸ್ಕಿಟ್ ಮಾಡಿಸಿದ್ರು ನನ್ನ ಕೈಯಲ್ಲಿ. ಇವಳೇನ ಶಕುಂತಲ ಅದು ಅದನ್ನ ಅಂದರೆ ನಾನು ಬೆಳೆದಾಗ್ಲೂ ಅಷ್ಟೇ ನಮ್ಮ ಸ್ಕೂಲಲ್ಲಿ ನಾನು ಹೇಳಿದೆ ನಿಮಗೆ, ನಾನು ಎಲ್ಲ ಪಾತ್ರವನ್ನ ಮಾಡ್ತಾ ಇದ್ದೆ. ಆಟ, ಡಾನ್ಸು, ಡ್ರಾಮಾ, ಹಾಡು ಹೇಳೋದು, ಓದೋದು ಫಸ್ಟ್ ರ್ಯಾಂಕ್ ಎಲ್ಲ ಇಲ್ಲ. ಅಂದ್ರೆ ನಾನು ಯಾವತ್ತೂ ಫಸ್ಟ್ ರ್ಯಾಂಕ್ ಇವೆಲ್ಲ ತಗೊಂಡಿಲ್ಲ. ನಾನು ಒಂದು ಅಬೋವ್ ಆವ್ರೇಜ್, ನಾಟ್ ಬಿಲೋ ಆವ್ರೇಜ್, ಆಲ್ಸೋ ಅಬೋವ್ ಆವ್ರೇಜ್ ಗರ್ಲ್. ಚೆನ್ನಾಗಿ ಅಂದ್ರೆ ಓದ್ತಿದ್ದೆ, ತೀರಾ 0 ಆ ಥರ ಎಲ್ಲ. ಫಸ್ಟ್ ಕ್ಲಾಸ್ ಹುಡುಗಿ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಬಟ್ ಯಾವತ್ತು ಅವಾರ್ಡ್ಸು ಇವೆಲ್ಲ ಇಲ್ಲ. ಇದೇಪ್ಪ ಫಸ್ಟ್ ನಾನು ಆಯೋಗದ ಅಧ್ಯಕ್ಷೆ ಆದ್ಮೇಲೆ ನಂಗೆ ಈ ತರ ಎಲ್ಲ ವೇದಿಕೆಗಳು. ಒಂದೊಂದ್ಸಲ ಅನ್ಸುತ್ತೆ, ಗಂಧದ ಗುಡಿ ದುಬೈಯಲ್ಲಿ ನನಗೆ ಪ್ರಶಸ್ತಿ ಕೊಟ್ಟರು. ಅದು ನನಗೆ ಅಂದ್ರೆ ತುಂಬಾ ಮನಸ್ಸಿಗೆ ಮುಟ್ಟಿದೆ. ಅಂದ್ರೆ ಹೊರ ದೇಶಗಳಲ್ಲೂ ಸಹ ಕನ್ನಡಿಗರು ನನ್ನನ್ನು ಇಷ್ಟೊಂದು ಅಭಿಮಾನದಿಂದ ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ. ನಮ್ಮ ಮೇಡಮು, ನಮ್ಮ ಅಮ್ಮ, ನನ್ನ ಅಕ್ಕ ಅಲ್ಲಿ ಫಸ್ಟ್ ಗಂಧದ ಗುಡಿ ಅನ್ನೋ ಒಂದು ಫಸ್ಟ್ ಪ್ರಶಸ್ತಿ. ಅವಾಗ ನಾನು ಏನು ಮಾಡಿದ್ದೀನಪ್ಪ, ನನಗೆ ಏನಕ್ಕೆ ಕೊಡ್ತಾರೆ, ನಾನು ಏನು ಎಕ್ಸ್ಟ್ರಾ ಏನೂ ಮಾಡಿಲ್ಲ. ನನಗೆ 24 ಗಂಟೆನೂ ಸಾಲಲ್ಲ, ಯಾಕಂದರೆ ನನಗೆ 3 ವರ್ಷ ಟರ್ಮ್ ಇದು. ಸೊ ನನಗೇನು ಹುದ್ದೆ ಕೊಟ್ಟಿದ್ದಾರೆ ಅದಷ್ಟೇ ಮಾಡಿರೋದು. ಅಷ್ಟಕ್ಕಿಷ್ಟೆಲ್ಲ ಪ್ರೀತಿನ ನನಗೆ ಆಶ್ಚರ್ಯ ಆಗುತ್ತೆ. ಅಷ್ಟಕ್ಕಿಷ್ಟೊಂದ ಗಂಧದ ಗುಡಿ ಅವರೇ ನನಗೆಲ್ಲ ಟಿಕೆಟ್ ಮಾಡಿಸಿ ನಾ ಹೋದಾಗ. ಅಂದರೆ ಒಂದು ಆವ್ರೇಜ್ ಹೆಣ್ಮಗಳು, ಬಟ್ ಆದರೆ ಎಲ್ಲವೂ ಕೌಂಟ್ ಆಗುತ್ತೆ. ನೀ ಬೆಳೆದು ಬಂದಿದ್ದು, ನಿನ್ನನ್ನು ಒಂದು ಮನುಷ್ಯನಾಗಿ ಮಾಡೋದೇ ನೀನು ಬೆಳೆದು ಬಂದಿದ್ದು, ನೀನು ನಡ್ಕೊಂಡ್ ಬಂದಿದ್ದಂಥ ಏನ್ ಹೇಳ್ತಾರೆ ಎನ್ವಿರಾನ್ಮೆಂಟ್, ಅದು ನಿನ್ನನ್ನು ರೂಪಿಸ್ತಾ ಹೋಗುತ್ತೆ. ಮ್ಯಾಮ್, ನೀವು ಇಷ್ಟು ವ್ಯವಸ್ಥೆಗಳನ್ನ, ಇಷ್ಟು ಅದ್ಭುತವಾದಂಥ ಜರ್ನಿ ಬಗ್ಗೆ ಹೇಳಿದ್ರಿ. ವೈವಾಹಿಕ ಬದುಕು, ಲವ್ ಮ್ಯಾರೇಜು ಆ್ಯಂಡ್ ಮದುವೆ ಆದಮೇಲೆ ಹೆಣ್ಮಕ್ಳು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲ ಹೇಳಿದ್ರಿ. ಬಟ್ ಇಲ್ಲಿ ಇನ್ನೂ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಅವ್ರು ನಿಮಗೆ ಸಪೋರ್ಟಿವ್ ಆಗಿ ನಿಂತದ್ದು. ಯಾಕಂದರೆ ವೈದ್ಯೆಯಾಗಿ ಕೆಲಸ ಮಾಡ್ತಾ ಗಂಡ ಹೆಂಡತಿ ಬೆಳೆದಿದ್ದು ಒಂದು ಹಂತ ಆದರೆ, ಎಷ್ಟು ಜನ ನೀವು ಮನೆಯಲ್ಲಿ ಏನಾದರೂ ಮಾಡಿರಪ್ಪ, ಮದುವೆ ಆಗಿ ಬಂದಮೇಲೆ ಗಂಡನ ಮನೆಯಲ್ಲಿ ನಾನು ಹೇಳಿದ್ದು ಕೇಳಬೇಕು ಅಂತಾರೆ. ಆದರೆ ನೀವು ಇಷ್ಟಪಟ್ಟಂಗೆ ರಾಜಕೀಯ ವ್ಯವಸ್ಥೆಗಳಲ್ಲೂ ಕೂಡ ಕೆಲಸ ಮಾಡೋಕ್ಕೆ ಐ ಥಿಂಕ್ ಹಿ ಸಪೋರ್ಟೆಡ್. ಏನಂದರೆ ನಾವು ಗುಲ್ಬರ್ಗಕ್ಕೆ ಹೋದಾಗ ತಲೆ ಮೇಲೆ ಸೆರಗು ಹಾಕ್ಕೋಬೇಕು. ನನ್ನ ಹೊರಗಿತ್ತಿ ಒಬ್ಬರಿದ್ರು, ನಮ್ಮ ಭಾವ ದೊಡ್ಡವರು, ರಮೇಶ್ಗಿಂತ ದೊಡ್ಡವರು. ಎಷ್ಟು ಅಂದರೆ ನಾವು ಬೆಳೆದಿದ್ದಂಥ ವಾತಾವರಣನೇ ಬೇರೆ. ನಾನು ಹೇಳಿದ್ನಲ್ಲ, ನನ್ನನ್ನು ಗುಲ್ಬರ್ಗ ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತು ಅಂತ. ನಾವು ಅವ್ರ ಮನೆಗೆ ಹೋದಾಗ ಸೆರಗು ಹಾಕೋಬೇಕು, ಯಾಕಂದ್ರೆ ನನ್ನ ಅವ್ರಿಗಿತ್ತಿ ಸೆರಗು ಹಾಕೋತಾರೆ. ಆಮೇಲೆ ಸೀರೆ ಉಟ್ಕೋತಾರೆ, ಅವ್ರು ನೈಟಿ ಹಾಕ್ಕೊಳ್ಳೋದಿಲ್ಲ, ಸಲ್ವಾರ್ ಹಾಕ್ಕೊಳ್ಳೋದಿಲ್ಲ. ಮನೆಯವ್ರನ್ನೂ ಸಹ ಹರಿ ಹೂರಿ ಅನ್ನೋದು ಬಿಟ್ಟರೆ ಹೆಸರಿಡ್ದು ಕರೆಯೋದಿಲ್ಲ. ನಾನು ರಮೇಶ್ ಇಲ್ಲಿ ಅವ್ರ ಮೇಲೆ ಒಂದು ಅಜ್ಜಿ ಇತ್ತು, ಅವ್ರು ಹೇಳೋರು, ಏನೋ ನೀನು ನಿಂತಿ ರಮೇಶ ಅಂತ ಕೂಗ್ತಾಳೆ, ಹೆಸರಿಡ್ದು ಕರಿಬೇಡ ಅಂತ ಹೇಳು. ಅಂದರೆ ನನ್ನ ಮನೆಯವರು ಪ್ರತಿ ಹಂತದಲ್ಲಿ ನಿಂತ್ಕೊಂಡ್ರು ನನ್ನ ಜೊತೆ. ಇಲ್ದಿದ್ರೆ ಇರೋಕ್ಕಾಗ್ತಿರ್ಲಿಲ್ಲ ನನಗೆ. ಇಲ್ಲ, ಅವಳು ನನ್ನ ಜೊತೆ, ಅವಳು ಡಾಕ್ಟ್ರು, ನನ್ನ ಹಾಗೆ ನಾವು ಇಬ್ಬರು ಒಂದು ಕಡೆ ಕೆಲಸ ಮಾಡ್ತೀವಿ. ಅಲ್ಲಿ ಬನ್ನಿ ಕೂತ್ಕೊಳ್ಳಿ, ಕೂಡ್ರಿ, ನಿಲ್ದ್ರಿ, ಹಾಗೆ ಮಾತಾಡೋಕ್ಕಾಗತ್ತಾ? ಅಂದರೆ ಹಂತವಾಗಿ ನೋಡಿ, ಯಾವುದೇ ಒಂದು ಮನೆಯಲ್ಲಿ, ಇವಾಗ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ದೀನಲ್ಲ, ಕೌಟುಂಬಿಕ ದೌರ್ಜನ್ಯ ಜಾಸ್ತಿ, ಅದೇ ಹೈಯೆಸ್ಟ್ ಕಂಪ್ಲೇಂಟು. ಇಲ್ಲಿ ಕೌಟುಂಬಿಕವಾಗಿ ಗಂಡ ಜೊತೆಯಲ್ಲಿ ನಿಂತ್ಕೊಂಡ್ಬಿಟ್ರೆ ಮನೆಯವ್ರನ್ನೂ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ನನ್ನ ಮನೆಯವರೇ ಸಾಕ್ಷಿ. ಅವ್ರ ತಂದೆ ತಾಯಿ, ಅವ್ರ ಭಾವ, ಅವರ ಅಣ್ಣ, ಎಲ್ಲರನ್ನೂ ಬದಲಾವಣೆ ಮಾಡ್ತಾ ಬಂದರು. ಇಲ್ಲ, ಹಾಗಲ್ಲ, ಇದು ಸರಿಯಲ್ಲ, ಇದು ತಪ್ಪು, ಹಿಂಗೆ ಸರಿ ಇಲ್ಲ, ಹಿಂಗೆ
ನಿಜ ಹೇಳ್ತೀನಿ, ಇವತ್ತು ನಾನು ನಮ್ಮ ಭಾವನ್ಗೆ ಕ್ಲೋಸು, ಅಷ್ಟು ಕ್ಲೋಸು. ಅಂದರೆ ನಾನು ಫಸ್ಟ್ ಅವರು ಹೆಂಗಿರ್ತೀನೋ ನಾನು ಅಂದ್ಕೊಂಡಿದ್ರು, ಅವಳು ಬಂದು ಅಡ್ಜಸ್ಟ್ ಆಗ್ತಾಳ, ಬೆಂಗಳೂರವಳು, ಡಾಕ್ಟ್ರು. ಬಟ್ ಯಾವ ಥರ ಅಂದರೆ ಹಂತವಾಗಿ ಅವರನ್ನು ಗೆಲ್ತಾ ಹೋದೆ ನಾನು. ಯಾಕಂದರೆ ನನ್ನ ಮನೆಯವ್ರು ನನ್ನ ಜೊತೆಯಲ್ಲಿದ್ದರು. ಪ್ರೀತಿ ದೊಡ್ಡದವ, ಪ್ರೀತಿ ಎಲ್ಲವನ್ನೂ ಮರೆಸ್ಬಿಡತ್ತೆ. ಪ್ರೀತಿಯಲ್ಲಿ ಎಲ್ಲ ಗೆದ್ದೆ ನಾನು, ಪ್ರೀತಿಯಲ್ಲಿ ಎಲ್ಲ ಕಡೆ ನಿಂತೆ. ಯಾಕಂದರೆ ಅವರು ನನ್ನ ಜೊತೆಲಿ ಹಾಗೆ ನಿಂತರು. ಇವತ್ತಿಗೂ ಅಷ್ಟೇ ನಾನು ಪ್ರಶ್ನೆ ಮಾಡ್ಬೋದು ಅವರನ್ನು, ಅವ್ರು ನನಗೆ ಪ್ರಶ್ನೆ ಮಾಡಲ್ಲ. ಯಾರ ಜೊತೆ ಹೋಗಿದ್ಯಾ ಅಂತ ಕೇಳ್ಬೋದು, ನನ್ನನ್ನು ನೀನು ಯಾರ ಜೊತೆ ಹೋಗಿದ್ಯಾ ಅಂತ ಕೇಳೋದಿಲ್ಲ. ಅದು ಆಮೇಲೆ ಯಾವತ್ತೂ ನೀನು ನಿಲ್ಲಿಸು ಅಂತ ಹೇಳಿದ್ದೇ ಇಲ್ಲ. ಒಂದ್ಸಲ ಹುಷಾರಾಗಿರ್ಬೇಕು, ತುಂಬ ಟೆನ್ಷನ್ ಆದರೆ ಬೇಡ ನೀನು ಆ ಥರ ಆದರೆ ಬಿಟ್ಬಿಡು ಅಂತಾರೆ. ಬಟ್ ನಾನು ಅವತ್ತಿಂದನೂ ಲೈಫಲ್ಲಿ ರಿಸ್ಕ್ ತಗೊಂಡು ಭಾಳ ರೂಢಿ. ಆ್ಯಂಡ್ ಆಮೇಲೆ ಯಾವಾಗಲೂ ನೋಡಿ ನಾನು ಹೇಳ್ತಾ ಇದ್ದೆ ಹೆಂಗೆ ಅದು ನನ್ನ ರಾಜಕಾರಣ, ನನಗೆ ಗೊತ್ತೇ ಇಲ್ಲ, ನಾನು ಡಾಕ್ಟ್ರಾಗಿ ಗುಲ್ಬರ್ಗಲ್ಲೇ ಇರ್ತಿದ್ದೆ. ಅದು ಯಾವಾಗ ಕಾಲೇಜಲ್ಲಿ ಅವಮಾನ ಮಾಡ್ತಾರೆ ಅವತ್ತು ರೆಸಿಗ್ನೇಷನ್ ಇಟ್ಬಿಡ್ತೀನಿ. ನಾನು ನೌಕರಿ ಹುಡ್ಕೋತಾ ಸಿದ್ಧಾರ್ಥ ತುಮಕೂರಿಗೆ ಬಂದ್ಬಿಡ್ತೀನಿ. ನನ್ನ ಮನೆಯವ್ರು ನನಗೆ ಅವಮಾನ ಆಯಿತು ಅಂಥೇಳಿ ಅವರು ರೆಸಿಗ್ನೇಷನ್ ಇಡ್ತಾರೆ. ಅವರು ಅಷ್ಟರಲ್ಲೇ PhD ಮಾಡ್ತಿರ್ತಾರೆ ಸ್ವೀಡನ್ನಲ್ಲಿ. 5 years ಅಂದರೆ ಕರೆಸ್ಪಾಂಡೆನ್ಸ್ ಅಂತಲ್ಲ, ಹೋಗ್ತಾ ಇರಬೇಕು ಬರ್ತಾ ಇರಬೇಕು. ಸೊ ಅವ್ರಿಗೂ ಅನ್ನಿಸ್ತು ನಾನು PhD ಎಲ್ಲ ಮಾಡಿದ್ಮೇಲೆ ಗುಲ್ಬರ್ಗ ಸಿಟಿ ಚಿಕ್ಕದಾಗ್ಬೋದೇನೋ ನಮಗೆ ಮುಂದೆ ಇನ್ನೂ ಹೋಗ್ಲಿಕ್ಕೆ ಅಂತ. ಸೊ ನಾನು ಇಲ್ಲಿ ಬಂದಾಗ ಸಿದ್ಧಾರ್ಥ ನಾನು ಓದಿದ್ದು ಕಾಲೇಜು, ನಂದು ಏನಂತಾರಲ್ಲ ಮೈ ಮೆಟರ್ನಲ್ ಅಲ್ಯೂಮಿನಿ. ಸೊ ಬಂದೆ, ನಾನು ಅದೇ ಕಾಲೇಜ್ ಮಗಳಲ್ವಾ, ಒಂದು ಮಾತು ಹೇಳಿದೆ, ಐ ವಾಸ್ ಗಿವನ್ ಪ್ರೊಫೆಸರ್ ಪೋಸ್ಟ್. ದೆನ್ ಅವಾಗ ಅಧ್ಯಕ್ಷರು ಡಾಕ್ಟರ್ G. ಪರಮೇಶ್ವರ್ ಅವರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅಲ್ಲಿಂದ ಪ್ರಾರಂಭ ಆಯಿತು ನನ್ನ ರಾಜಕೀಯ ಜೀವನ, ಹಲವು ಹಂತಗಳು. ಮೇಡಮ್, ಇವತ್ತು ಅಂದರೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಮಹಿಳೆಯರ ಕುರಿತಾಗಿ ಬಹಳಷ್ಟು ಸಮಸ್ಯೆಗಳಾಗಿರ್ಬೋದು, ಮೂಲ ಸೌಕರ್ಯಗಳ ಬಗ್ಗೆ ಪ್ರಗತಿಯನ್ನು ಸಾಧಿಸೋದಾಗಿರ್ಬೋದು. ಇವತ್ತು ಕೂಡ ಒಂದು ವಿಷಯ ನಾನು ಕೇಳಬೇಕು, ಯಾಕಂದರೆ ಹಳೆ ಕಾಲದ ಪದ್ಧತಿಯಲ್ಲಿ ಮಹಿಳೆಯರ ಸಮಸ್ಯೆಗಳಂತ ಬಂದಾಗ ಮೊದಲನೇದಾಗಿ ವೇಶ್ಯವಾಟಿಕೆ ಅನ್ನೋದು ಬರುತ್ತೆ ಹೆಚ್ಚಾಗಿ. ನೀವು ಸಾಕಷ್ಟು ಕಡೆ ಈಗ ವಿಸಿಟ್ ಮಾಡ್ತಿರ್ತೀರಿ, ಎಲ್ಲ ಕಡೆ ಅಂದರೆ ನೀವು ಗ್ರೌಂಡ್ ಲೆವೆಲಲ್ಲಿ ಹೋಗಿ ಅಲ್ಲಿನ ಸಮಸ್ಯೆಗಳನ್ನು ನೋಡ್ತಾ ಇರ್ತೀರಿ. ಇವತ್ತಿಗೂ ಕೂಡ ಆ ಹಳೆ ಕಾಲದ ಪದ್ಧತಿ ಮುಂದುವರೆದಿದೆಯಾ? ಇವತ್ತಿಗೂ ಕೂಡ ಅದು ಕಾಡುತ್ತಾ? ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ ಅನ್ನೋಂಥದ್ದು? ಮೊದಲಿಗೆ ನೋಡಿ, ಹೇಗೆ ಮನುಷ್ಯ ಎಸ್ಪೆಷಲಿ ಗಂಡಸು ಅವನಿಗೆ ಹೆಂಗೆ ಬೇಕೋ ಹಂಗೆ ಬರ್ಕೊಂಬಿಟ್ಟವನೆ. ಹೆಣ್ಣು ಮಗಳು ಅಂದರೆ ಮಕ್ಕಳು ಹುಟ್ಸೋಳು, ಫ್ಯಾಕ್ಟ್ರಿ, ನಾವು ಫ್ಯಾಕ್ಟ್ರಿ. ಎರಡನೇದು ಅವಳ ಕೆಲಸ ನಮ್ಮನ್ನು ನೋಡ್ಕೊಳ್ಳೋದು ಅಷ್ಟೇ, ಅವಳು ಅದಕ್ಕೆ ಆಮೇಲೆ ಭೋಗದ ವಸ್ತು. ಅವತ್ತು ಕಾಲಕ್ಕೆ ನೀವು ನೋಡಿ, ದೇವದಾಸಿಯರು, ದೇವರ ಹೆಸರಲ್ಲಿ ದಾಸಿಯನ್ನಾಗಿ ಮಾಡೋದು, ದೇವ್ರಿಗಂತೆ ಅವಳ ಅರ್ಪಣೆ, ದೇವ್ರಿಗೆ ಅರ್ಪಣೆ. ಬಟ್ ಆ ಹೆಣ್ಣು ಮಗಳು ಅಂದರೆ ದೇವದಾಸಿಯರಂದ್ರೆ ದೇವಸ್ಥಾನದಲ್ಲಿ ಡಾನ್ಸ್ ಆಡೋದು, ಮತ್ತೆ ಅವರು ಅಲ್ಲೇ ಪಕ್ಕದಲ್ಲಿ ಎಲ್ಲ ಮನೆಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಇವರು ಆ ಅರ್ಚಕರಿಂದ ಹಿಡ್ಕೊಂಡು ಆ ಊರಿನ ದೊಡ್ಡವರಿಂದ ಇಟ್ಕೊಂಡು ಆ ಹೆಣ್ಣು ಮಗಳಿಗೆ, ಆ ಹುಟ್ಟದ ಮಕ್ಳಿಗೆ ತಂದೆ ಇರಲ್ಲ. ಅಂದರೆ ದೇವರ ಹೆಸರಲ್ಲಿ ಅಂದರೆ ಅವ್ರನ್ನ ಹೇಗಂದರೆ ದೇವರು ಒಂದು ಇಟ್ಬಿಟ್ಟು ಅವ್ರನ್ನ ಎದುರಿಸೋದು. ದೇವ್ರಿಲ್ಲ ಅಂದರೆ ನಿಂಗೆ ಶಿಕ್ಷೆ ಕೊಡ್ತಾನೆ, ನಿನ್ನ ಮಗಳು ದೇವದಾಸಿ ಆಗಲಿಲ್ಲ ಅಂದರೆ ನಿಂದು ಲೈಫು ಮುಗಿಸ್ಬಿಡ್ತಾರೆ. ಈ ಥರ ಹಿಂಗೆ ನಡ್ಕೊಂಡ್ ದೇವರ ಪಾತ್ರ ಇರೋದಿಲ್ಲ. ದೇವ್ರೇನಾದ್ರೂ ಮಾತಾಡಿದ್ರೆ ತಗೊಂಡೋಗಿ ಎಲ್ಲೋ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟಿರೋರು, ನೀ ಮಾತಾಡ್ತೀಯ ಅಲ್ಲೇ ಇರು ಅಂತ. ದೇವ್ರು ಮಾತಾಡಲ್ಲ. ಆ ದೇವ್ರ ಹೆಸರಿಗೆ ದೇವ್ರು ಮಾತಾಡೋದಿಲ್ಲ. ಆ ಹೆಸರಲ್ಲಿ ಇಷ್ಟು ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ ಹೆಣ್ಣು ಮಗಳನ್ನು ತಲತಲಾಂತರದಿಂದ. ನನ್ನ ಇನ್ನೂ ಒಂದು ರೋಲ್ ಮಾಡ್ಲು ಅಕ್ಕ ಮಹಾದೇವಿ ಗಂಡನ ನೀನು ಬೇಡ ಅಂತ ರಾಜ ಇರ್ತಾನೆ, ಅವನ ಬಿಟ್ಟು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀನು ಇದಕ್ಕೆ ತಾನೇ ಈ ಒಂದು ಏನಂತಾರೆ ಕಾಮದ ಮುದ್ದೆಗೆ ತಾನೇ ನೀನು ಇಷ್ಟೆಲ್ಲ ಆತರನಾಗಿರೋದು ಅಂಥೇಳಿ ಎಲ್ಲ ವಸ್ತ್ರಗಳನ್ನು ತೆಗೆದು ಬಿಸಾಕಿ, ಕೂದಲು ಎಷ್ಟಿರುತ್ತಪ್ಪ ಅದನ್ನು ಮುಚ್ಕೊಂಡು ಬರೀ ಬೆಟ್ಲೆ ನಡೀತಾಳೆ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ತೀರಾ? ಇವತ್ತಿಗೂ ಸಹ ನೀವು ಒಂದು ಹೆಣ್ಣು ಮಗಳನ್ನು ಮುಗಿಸ್ಬೇಕು ಅಂತಂದ್ರೆ ಚಾರಿತ್ರ್ಯವದೆ. ದಟ್ ಈಸ್ ದ ಈಸಿಯೆಸ್ಟ್ ವೇನವ. ಈಸಿಯೆಸ್ಟ್ ಒಂದು ಹೆಣ್ಣು ಮಗಳ ಮನಸ್ಥಿತಿಯನ್ನು ನೀನು ಮುಗಿಸ್ಬೇಕು ಅಂತಂದರೆ ಅದು ಒಂದೇ ಮಾಡೋದು, ಆ ಹೆಣ್ಣು ಅಲ್ಲಿಂದ ದಾಟಿ ಬರಬೇಕು. ಯಾವತ್ತು ಆ ಗೆರೆಯನ್ನು ದಾಟ್ತಾಳಲ್ಲ ಯಶಸ್ಸು ಅಲ್ಲಿ.
ದೇವದಾಸಿ ಅನ್ನೋ ಪದ್ಧತಿ ಅಲ್ಲಿ ಪ್ರಾರಂಭ ಆಯಿತು. ಇವತ್ತಿಗೂ ದೇವದಾಸಿಯರದು ಪದ್ಧತಿ ಎಲ್ಲೂ ಕಾಣೋದಿಲ್ಲ. ಆದರೆ ಆ ಬಂದವರು ಮಕ್ಕಳೆಲ್ಲ ಇದ್ದಾರೆ. ಇವತ್ತು ಅವರ ಪುನರ್ವಸತಿಗೆ ಸರ್ಕಾರನೂ ಸಹ ಭಾಳಷ್ಟು ಯೋಜನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ. ಇವತ್ತಿಗೂ 3-4 ದಿನದ ಮುಂಚೆ ಒಡನಾಡಿ ಅಂತ ಒಂದು ಸಂಸ್ಥೆ ಇದೆ ಮೈಸೂರದು, ಅದು ಹೆಣ್ಣುಮಕ್ಕಳ ಪರ ಹೋರಾಟ ಮಾಡುತ್ತೆ ಭಾಳ ದೊಡ್ಡ ಮಟ್ಟಕ್ಕೆ. ನನ್ನನ್ನು ಕರೆದಿದ್ರು ಅವತ್ತು ಹುಬ್ಳಿಗೆ. ಅಲ್ಲಿ ವೇಶ್ಯಾವಾಟಿಕೆ, ಅದು ಎಲ್ಲಿ ನಡೀ ಮಧ್ಯ ಮಾರ್ಕೆಟು, ಆ ಕಡೆ ಈ ಕಡೆ ಕಾಲೇಜು, ನಿಮಗೆ ಗೊತ್ತೇ ಆಗಲ್ಲ. ಆ ಹೆಣ್ಮಕ್ಳನ್ನ ಗೋಡೆ ಒಳಗಡೆ ಒಂದು ಬಾಗಿಲು ಥರ ಸುರಂಗ ಮಾಡಿ, ಕಿಟಕಿ ಏನೂ ಇರಲ್ಲ, ಅದ್ರೊಳಗೆ ಯಾರು ಬರ್ತಾರೆ ಅಂತ ಗೊತ್ತಾದ್ರೆ ಅದ್ರೊಳಗೆ ಹಾಕ್ಬಿಡ್ತಾರೆ. ಬ್ರಾತಲ್, ಈ ಸತ್ರೆ ಈ ಕ್ರಿಶ್ಚಿಯನ್ಸಲ್ಲಿ ಇದು ಮಾಡ್ತಾರಲ್ಲ ಆ ಥರ ಒಳಗೆ ಹಾಕ್ಬಿಡ್ತಾರೆ. ಬಾತ್ರೂಮ್ ಒಳಗಡೆ ಇಮ್ಯಾಜಿನ್ ಮಾಡಿ, ಯಾರು ಹೋಗಲ್ಲ, ಬಾತ್ರೂಮ್ ಒಳಗಡೆ ಗೋಡೆ ಒಳಗಡೆ 4 ಟೈಲ್ಸು, ಸಣ್ಣ ಬಾಗ್ಲದು ಒಳಗಡೆ, ಅದ್ರೊಳಗಡೆ ಏನಿಲ್ಲ, ಒಂದಿಷ್ಟು ಬೆಳಕು ಬರೋದಿಲ್ಲ. ಅಲ್ಲಿ 3-4 ಜನ ಹೆಣ್ಮಕ್ಳು ನೀಡ್ತಾರೆ. ಜಸ್ಟ್ 4 days ಬಿಫೋರ್. ಅದು ಬಹಳ ದೊಡ್ಡ ಸ್ಟಿಂಗ್ ಆಪರೇಷನ್ ಆಯಿತು. ಅಂದರೆ ಇವತ್ತಿಗೂ ಹೆಣ್ಣು ಮಗಳನ್ನ ಆ ಮಟ್ಟಕ್ಕೆ ಯೂಸ್ ಮಾಡ್ತಾರೆ. ದೇವದಾಸಿ ಹೆಸರಲ್ಲಿ ಅವತ್ತು ಇವತ್ತು ಈ ಥರ. ಇದಕ್ಕೆಲ್ಲ ಭಾಳ ದೊಡ್ಡ ಇಡೀ ಸಮಾಜ ವ್ಯವಸ್ಥೆ, ಸಮಾಜನೇ ನೋಡಿ. ಅಲ್ಲಿ ಅಕ್ಕಪಕ್ಕದವ್ರಿಗೆ ಗೊತ್ತಿರಲ್ವಾ? ಯಾಕೆ ಹೋಗಿ ಹೇಳಲ್ಲ? ಎಲ್ಲ ಲಿಂಕ್, ಚೈನ್ ಲಿಂಕ್ ಅಡ್ಜಸ್ಟ್ಮೆಂಟ್ಸು. ಯಾರು ಹೇಳ್ತಾರೆ? ಹಣ ಅನ್ನೋದು ಒಂದು ಇದೆಯಲ್ಲ, ಒಂದಿನ ಹಣನೇ ಉಣ್ತಾರೋ ಏನೋ ಗೊತ್ತಿಲ್ಲ ನನಗೆ. ಆ ಮಟ್ಟಕ್ಕೆ ಇವತ್ತಿಗೂ ಇದೆ. ಬಟ್ ಕಂಡ್ರೆ ನಾವು ಮುಲಾಜಿಲ್ಲದೆ ಕಮಿಷನರ್ಗೆ ಹೇಳಿ ಅದನ್ನು ಕ್ಲೋಸ್ ಮಾಡಿಸ್ತೀವಿ. ಆಮೇಲೆ ಆ ರಿಪೋರ್ಟ್ ಬರೋ ತನಕ ನಾನು ಆಯೋಗದ ಅಧ್ಯಕ್ಷೆ ಸುಮ್ಮನೆ ಕೊಡೋದಿಲ್ಲ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತೀವಿ ಆಯೋಗದಿಂದ. ಮ್ಯಾಮ್, ಇವಾಗ ಅಂದರೆ ಆಯೋಗದ ಅಧ್ಯಕ್ಷೆಯಾಗಿ ಬಂದ ಮೇಲೆ, ಅಂದರೆ ನೀವು 22ನೇ ಅಧ್ಯಕ್ಷರಾಗಿ ನೀವು ಬಂದದ್ದು, ಆ್ಯಂಡ್ ಅತಿ ಕಡಿಮೆ ಅವಧಿಯಲ್ಲಿ ಸುಮಾರು 22ಕ್ಕೂ ಹೆಚ್ಚು ಜಿಲ್ಲೆಗಳನ್ನು ಸಂಚಾರ ಮಾಡಿಬಿಡ್ತೀರಾ, ನೋಡ್ತೀರಾ. ನಾಗಲಕ್ಷ್ಮಿ ಚೌಧರಿಯವರು ಈ ಪೊಸಿಷನಿಗೆ ಬಂದ ಮೇಲೆ ಇಲ್ಲಿ ಬದಲಾವಣೆ ತಂದಿದ್ದು ಅನ್ನೋ ಲಿಸ್ಟ್ ಆದರೆ ಏನೇನಿದೆ? ಮೊದಲು ಅರಿವು, ಮೊದಲನೇದಾಗಿ ಒಂದು ಮಗು ಸಹ ಇನ್ನೂ ಭಾಳ ತರಬೇಕು. ಬಟ್ ಆಯೋಗದ ಮೊದಲನೆಯ ಉದ್ದೇಶನೇ ಜನರಲ್ಲಿ ಅರಿವನ್ನು ಮೂಡಿಸೋದು ಆಯೋಗದ. ಎರಡನೇದು, ಎಲ್ಲರಿಗೂ ಒಂದು ಸಂದೇಶ ಏನಂದರೆ, ನಿಮಗೆ ದೌರ್ಜನ್ಯ ಆಗ್ತಾ ಇದ್ರೆ ಸುಮ್ಮನೆ ಕೂತ್ಕೋಬೇಡಿ. ಎಲ್ರಿಗೂ ಗೊತ್ತು, ಎಷ್ಟೋ ಕಡೆ ನಾನೊಂದು ಮಧುಗಿರಿಗೆ ಹೋಗ್ತಾ ಇದ್ದೆ, ಪಾವಗಡಕ್ಕೆ ಹೋಗ್ತಾ ಇದ್ದೆ. ಮಧುಗಿರಿಯಲ್ಲಿ ಸ್ಟಾಪ್ ಮಾಡಿ ಒಂದು ಸಣ್ಣ ಹೋಟೆಲ್ಗೆ ಹೋದೆ. ಆ ಹೋಟೆಲ್ ಮಾಲೀಕ ಬಂದು ನನ್ನನ್ನು ಗುರ್ತಿಡಿದ್ರು. ಮೇಡಮ್ ನೀವು ಆಯೋಗದ? ಹೌದು. ಮೇಡಮ್ ನಿಮಗೆ ಗೊತ್ತಾ, ನಮ್ಮ ಅಕ್ಕ 6 ತಿಂಗಳಿಂದ ನನಗೆ ಫೋನ್ ಮಾಡೋದು ಬಿಟ್ಟಿದ್ದಾಳೆ. ಯಾಕೆ ಅಂದರೆ, ಮೊದಲಿಗೆ ಗಂಡ ಒಡೆಯೋನು ಯಾವಾಗಲೂ ಫೋನ್ ಮಾಡೋಳು, ನಾನು 2 ತಿಂಗಳು 3 ತಿಂಗಳಿಗೆ ಹೋಗ್ಬೇಕು, ಸಮಾಧಾನ ಮಾಡಬೇಕು, ನ್ಯಾಯ ಪಂಚಾಯಿತಿ ಮಾಡ್ಬೇಕು, ಬರಬೇಕು. ಇವಾಗ ಏನಾದರೂ ಅವ್ನು ಕೈ ಎತ್ತದು ಅದು ಇದು ಮಾಡಿದ್ರೆ ಆಯೋಗದ ಅಧ್ಯಕ್ಷೆಗೆ ಫೋನ್ ಮಾಡ್ತೀನಿ, ಆಯೋಗದ ಅಧ್ಯಕ್ಷೆಗೆ ಹೇಳ್ತೀನಿ ಹುಷಾರು ಅಂತ. ಮುಟ್ಟಕ್ಕೆ ಹೋಗಲ್ಲ. ಹಂಗೆಲ್ಲ ಕೇಳಿದಾಗ ನಮಗೆ ಏನು ಖುಷಿ ಆಗುತ್ತೆ ಗೊತ್ತಾ? ಇದು ಬಹಳ ದೊಡ್ಡ ಪರಿವರ್ತನೆ. ಆಮೇಲೆ 3ನೇದು, ನಾವು ಎಲ್ಲೇ ಹೋದರೂ ನಾವು ಮೊದಲಿಗೆ ಹೇಳೋದೇನೆಂದರೆ, ಮೊದಲಿಗೆ ತಿಳಿ, ನಿನ್ನ ಕಾನೂನುಗಳನ್ನು ನೀನು ತಿಳ್ಕೊಂಡಾಗ ನಿಮಗೆ ಅದರದ್ದು ನೀವು ತಿಳ್ಕೊಂಡು ನೀವು ಒಂದು ಸ್ಟೇಷನ್ಗೆ ಹೋಗಿ ಅವ್ರು ಕೇಳೋದಕ್ಕೂ ನೀವು ವಾಪಸ್ ಕೊಡೋದಕ್ಕೂ ಅವಾಗ ಸರಿ ಹೋಗುತ್ತೆ. ನೀವು ತಿಳ್ಕೊಂಡಿಲ್ಲ ಅಂದರೆ ಏನು ಸಹ. ಫಸ್ಟು ಅರಿವಿನ ಕಾರ್ಯಕ್ರಮ. ಎರಡನೆಯದು, ಈ ಬಾಣಂತಿಯರ ಸಾವುಗಳಲ್ಲಿ ಸರ್ಕಾರಕ್ಕೆ ನಾನು ರೆಕಮೆಂಡೇಶನ್ಸ್ ಮಾಡಿರೋದು. 3 ಹಂತಗಳಲ್ಲಿ ಯಾವ ಥರ ಒಂದು ಗರ್ಭಿಣಿಯನ್ನು ಜನನವಾಗುವ ಮಗು 6 ತಿಂಗಳಾಗೋದು ಹೇಗೆ ತಾಯಿಯನ್ನು ಉಳಿಸ್ಬೇಕು ಅನ್ನೋ ಒಂದು ರೆಕಮೆಂಡೇಶನ್ಸು. ಮತ್ತು ಲಾ ಆಫ್ ಕಮಿಷನ್ ಇದೆಯಲ್ಲ, ಅವ್ರ ಜೊತೆ ಒಂದು ಬಿಲ್ ರೆಡಿ ಮಾಡಲಿಕ್ಕೂ ಸಹ ಆಯೋಗದ. ಅಂದರೆ ಈ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಎಷ್ಟೋ ಜನರಿಗೆ ತುಂಬ ನೋವಿರುತ್ತೆ. ಕೆಲವು ಇಂಜೆಕ್ಷನ್ಸ್ ತಗೊಳ್ತಾರೆ. ಅದಕ್ಕೆ ಮೆನ್ಸ್ಟ್ರುವಲ್ ಲೀವ್ಸ್ ವರ್ಷಕ್ಕೆ ಇಷ್ಟು, ಒಂದು 8ರಿಂದ 10 ರಜೆ ಅವ್ರಿಗೆ ಕಂಪಲ್ಸರಿ ತಗೊಳ್ಳುವಂಥದ್ದು, ಅದು ರೆಕಮೆಂಡೇಶನ್ಸು. ಮತ್ತು ಈ ನಾವು ಹೋದಾಗ ತುಂಬ ಕಡು ಬಡತನ ಇರುವಂಥ ಕಾಲೋನಿಗಳಿಗೆ ಹೋಗ್ತೀವಿ ನಾವು. ಮೂಲಭೂತ ಸೌಕರ್ಯ ಸಂವಿಧಾನದ ಪ್ರಕಾರ ಯಾವುದೇ ಒಬ್ಬಳು ಮಹಿಳೆಗೆ ಮೂಲಭೂತ ಸೌಕರ್ಯ ಕೊಡುವುದು ಸರ್ಕಾರದ ಜವಾಬ್ದಾರಿ, ಕೊಡಲೇಬೇಕು. ಸೊ ಅಲೆಮಾರಿ ಸಮುದಾಯಗಳು,
ಅವರಿಗೆ ಆ ಸಮುದಾಯಗಳಿಗೆ ಜಾಗಗಳನ್ನು ಕೊಡಿಸುವಂಥದ್ದು, ಅವರಿಗೆ ಮನೆಗಳಿಗೆ ಹಕ್ಕುಪತ್ರಗಳನ್ನು ಕೊಡಿಸುವಂಥದ್ದು, ಮುಳುಗೋಗ್ತಾ ಇರೋ ಕೆರೆ ಪಕ್ಕ ಮುಳುಗೋಗ್ತಾ ಇರುವಂಥ ಮನೆಗಳಿಗೆ ನಿವೇಶನಗಳನ್ನು ಕೊಡಿಸಿರೋದು. ಈ ಥರ ಹೋದಾಗ ಭಾಳ ಒಂದು ದೊಡ್ಡ ಲಿಸ್ಟೇ ನಾವು ಆಯೋಗದ ಪರಿಮಿತಿಯಲ್ಲಿ ಮಾಡಿದ್ದೀವಿ. ಮತ್ತು ಯಾವುದೇ ಒಂದು ಮಹಿಳಾ ಗ್ರಾಮ ಸಭೆಗಳು ಕಂಪಲ್ಸರಿ ಆಗಬೇಕು. ನಾವು ಆಯೋಗದ ಅಧ್ಯಕ್ಷೆ ಆಗಿ ಬಂದ ನಂತರ ಇವನ್ನೆಲ್ಲ ನಾವು ರೆಕಮೆಂಡೇಶನ್ಸು, ಆಮೇಲೆ ಪ್ರತಿಯೊಂದು DC ಅವ್ರಿಗೂ ನಾವು ಬರಿತೀವಿ, ಅಲ್ಲಿಂದ ರಿಪೋರ್ಟ್ ತರಿಸ್ಕೋತೀವಿ. ಆಮೇಲೆ ಒಂದ್ಸಲ ಕ್ಯಾಂಪಸ್ಸಲ್ಲೇ ಬಂದು ಚಾಕು ಇರಿದು ಒಂದು ಧಾರವಾಡಲ್ಲಿ ಸಾಯಿಸ್ಬಿಡ್ತಾರೆ ಒಂದು. ಸೊ ಅವತ್ತಿಂದ ಪ್ರತಿಯೊಂದು ಕಾಲೇಜಲ್ಲಿ ಯಾವ ಥರ ಭದ್ರತೆ ಇದೆ ಎಲ್ಲವೂ ನಮಗೆ ಸಬ್ಮಿಟ್ ಮಾಡಬೇಕು ಕಂಪಲ್ಸರಿ. ಅವರ ಸೆಕ್ಯೂರಿಟಿ ಏನಿದೆ, ಮತ್ತು ನಿರ್ಭಯ ಫಂಡ್ ಅಂತ ಬರುತ್ತೆ ನಮ್ಮದು, ಅದು ಎಲ್ಲೆಲ್ಲಿ ಅಲೋಕೇಶನ್ಸ್ ಆಗ್ತಾ ಇದೆ, ಅದು ಕಂಪ್ಲೀಟ್ ಹೆಣ್ಣು ಮಗಳ ಒಂದು ಭದ್ರತೆ, ರಕ್ಷಣೆ, ಶಿಕ್ಷಣ, ಆರೋಗ್ಯ ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು. ದಟ್ ಫಂಡ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ವಿಮೆನ್ ಎಂಪವರ್ಮೆಂಟ್ ಇದು. ಸೊ ಪ್ರತಿಯೊಂದೂ ನಾನು ಸರ್ಕಾರಕ್ಕೆ ಬರೆಯೋದನ್ನು ಸರ್ಕಾರಕ್ಕೆ ಬರಿತೀವಿ, ಜಿಲ್ಲಾವಾರು ಬರೆಯೋದಕ್ಕೆ ಜಿಲ್ಲಾ ಅಧಿಕಾರಿಗಳಿಗೆ ಬರಿತೀವಿ, ಮತ್ತು ಕನ್ಸರ್ನ್ಡ್ ಸ್ಟೇಷನ್ಸ್ ಪೊಲೀಸ್ SP ಅವ್ರಿಗೆ, ಒಂದು ಜಿಲ್ಲೆಗೆ ಹೋದರೆ SP ಅವ್ರನ್ನ ಕೂಡಿಸ್ಕೊಂಡು ರಿವ್ಯೂ ಮಾಡ್ತೀವಿ ನಾವು, ಏನೆಲ್ಲ ಮಾಡಿದ್ದೀರಾ, ಏನೆಲ್ಲ ನೀವು ರಕ್ಷಣೆ, ನಿಮ್ಮ ಜಿಲ್ಲೆಗಳಲ್ಲಿ ಯಾವ್ಯಾವುದು ಕ್ರೈಮ್ ಪ್ರೋನ್ ಏರಿಯಾಸ್ ಇದೆ, ಅಲ್ಲಿ ನೀವು ಏನೇನು ವ್ಯವಸ್ಥೆ ತೊಗೊಂಡಿದ್ದೀರಾ, ಏನೇನೆಲ್ಲ ಬದಲಾವಣೆಗಳನ್ನು ಮಾಡಿದ್ದೀರಾ, ಏನೇನೆಲ್ಲ ಹಾಕ್ಸಿದ್ದೀರಾ, ಪೆಟ್ರೋಲಿಂಗ್ ಎಲ್ಲೆಲ್ಲಿ ಮಾಡಿಸ್ತೀರಾ, ಕ್ರೈಮ್ಸ್ ಎಲ್ಲ ಆಗ್ತಾ ಇದೆ, ನೀವು ಫೇಲ್ ಆಗಿದ್ರೆ ಯಾಕೆ ಫೇಲ್ ಆಗಿದ್ದೀರಾ, ಮತ್ತು ಪ್ರತಿಯೊಂದು ಸ್ಟೇಷನ್ಗಳನ್ನ ರಿವ್ಯೂ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಹೆಣ್ಮಕ್ಳು ಬಂದರೆ ಹೇಗೆ ನಡೆಸ್ಕೋತಾರೆ, ಯಾಕೆ ಆಯೋಗದ ತನ ಹೆಣ್ಮಕ್ಳು ಬರ್ತಾರೆ, ಯಾಕೆ ಬಂದರೆ ಆ ಸ್ಟೇಷನ್ ಯಾಕೆ ಫೇಲ್ಯೂರ್ ಆದರು, ಆ ಸ್ಟೇಷನಲ್ಲಿ ಕರೆಕ್ಟಾಗಿ ಸ್ಪಂದಿಸಿದ್ರೆ ಯಾಕೆ ಆಯೋಗದ ಅಧ್ಯಕ್ಷೆ ಹತ್ರ ಬರ್ತಾರೆ, ಅಂದರೆ ಅಲ್ಲೇನೋ ತಪ್ಪಿದೆ, ಅಲ್ಲೇನೋ ಸರಿಯಾಗಿ ನಡೀತಾ ಇಲ್ಲ, ಅಲ್ಲಿ ಮಹಿಳಾ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ನೋಡಿ, ಅಲ್ಲಿ ನಮಗೆ ನೀವು ಅಲ್ಲಿ ಅವರಿಗೆ ಒಂದು ಜೆಂಡರ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ಮಾಡಿ ನನಗೆ ರಿಪೋರ್ಟ್ ಕಳಿಸಿ, ಎಲ್ಲವೂ ವೆರಿ ವೆರಿ ಪರ್ಟಿಕ್ಯುಲರ್. ಮತ್ತೆ ಮಾಡ್ಬಿಟ್ಟು ಬಂದು ಸುಮ್ಮನೆ ಕೂಡೋದಿಲ್ಲ, ಫಾಲೋ ಅಪ್ ಮಾಡ್ತೀವಿ, ರಿಪೋರ್ಟ್ ತರಿಸ್ಕೋತೀವಿ. ನಾಟ್ ಓನ್ಲಿ ಮೀ, ದ ಎಂಟೈರ್ ಟೀಮ್ ವರ್ಕ್ಸ್ ಫಾರ್ ಇಟ್. ಮತ್ತೆ ಒಂದು ತಿಂಗಳಲ್ಲಿ 25 ದಿವಸ ಮಹಿಳಾ ಆಯೋಗದ ಅಧ್ಯಕ್ಷೆ ಫೀಲ್ಡಲ್ಲಿ ಇರಬೇಕು. 25 days ಶಿ ಕ್ಯಾನ್ ವರ್ಕ್. ಫಸ್ಟ್ 20 days ಇತ್ತು, ಈಗ 25 days ಮಾಡಿದ್ದಾರೆ. ಶಿ ಕ್ಯಾನ್ ಬಿ ಇಡೀ ಯಾವ ಮೂಲೆಗೆ ಬೇಕಾದ್ರೂ ಹೋಗ್ಬೋದು. ಹೆಣ್ಣಿಲ್ದೇ ಇರೋ ಜಾಗ ಎಲ್ಲ ಐತವ. ಎಷ್ಟೋ ಊರುಗಳಿಗೆ ನಾನಿವತ್ತು ಹೋಗ್ತೀನಿ ಅಂತ ಒಂದು ಲೆಟರ್ ಬರಿತೀವಿ ನಾವು ಒಂದು ವಾರಕ್ಕೆ ಮುಂಚೆ. ಆ ಊರುಗಳಿಗೆ ಆಯೋಗದ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂದ್ರೆ ಊರು ದಾರಿ ಆಗತ್ತೆ. ದಾರಿನೇ ಇರಲ್ಲ. ಚರಂಡಿ ಫುಲ್ಲು ಮೋರಿ ನೀರು ಒಳಗೆ, ಅದು ಹೆಂಗೆ ಹೋಗ್ತಾರೋ ಏನು, ಒಂದು ಅಂಗನವಾಡಿ ಆ ಚರಂಡಿಯೊಳಗೆ ಮೋರಿ ನೀರಲ್ಲೇ ಹೋಗಬೇಕು, ಮೋರಿ ನೀರಲ್ಲೇ ಬರಬೇಕು ಅಂತ ವ್ಯವಸ್ಥೆ ಇರೋ ಊರುಗಳು ಇದಾವ. ಲೈಟ್ಗಳಿಲ್ಲ, ಬೆಳಕು ಕಾಣದೇ ಇರೋ ಊರುಗಳು ಎಷ್ಟೋ ಕಡೆ. ಆಮೇಲೆ ಇನ್ನೂ ಒಂದು ನಮ್ಮ ಅಚೀವ್ಮೆಂಟ್ಸ್ ಅಲ್ಲಿ ಈ ಗೊಲ್ರಟ್ಟಿ, ಕಾಡುಗೊಲ್ರಟ್ಟಿ, ಅಲ್ಲಿ ಇವತ್ತಿಗೂ ಪದ್ಧತಿ ಇದೆ. ನೀವು ನೋಡಿರ್ಬೋದು, ಪೇಪರಲ್ಲಿ ಬಂದಿದೆ. ಬಾಣಂತಿನ ತಗೊಂಡೋಗಿ ಊರಿಂದ ಆಚೆ ಒಂದು ಗುಡಿಸ್ಲಲ್ಲಿ ಇಡ್ತಾರೆ, ಅವ್ರ ದೇವ್ರಿಗೆ ಆಗೋದಿಲ್ಲ ಅಂಥೇಳಿ. ಒಂದು ಮಗು ಸತ್ತೋಯ್ತು ಇಟ್ಟಾಗ. ಆ ಥರ ನಮ್ಮ ಗಮನಕ್ಕೆ ಬಂದಾಗ ನಾವು ಆ ಗೊಲ್ರಟ್ಟಿ ವಿಸಿಟ್ ಮಾಡಿದಾಗ 3 ಜನ ಬಾಣಂತಿಯರನ್ನ ಆಚೆ ಬಿಟ್ಟಿದ್ರು. ಅವರನ್ನು ಇಡೀ ಊರಿನಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ. ಆ ಗುಡಿಸ್ಲಲ್ಲಿ ಇಡ್ತಾರೆ ಅಂದ್ಬಿಟ್ಟು ಜನಪ್ರತಿನಿಧಿಗಳು ಅಯ್ಯೋ ಗುಡಿಸ್ಲಲ್ಲಾರು ಅವರು ಪದ್ಧತಿಗಳನ್ನು ಬಿಡೋದಿಲ್ಲ. ಸೊ ಆಚೆ ಕಡೆ ಊರಿಂದ ಆಚೆ ಕೃಷ್ಣ ಕುಟೀರ ಅಂಥೇಳಿ ಒಂದು 2 ರೂಮ್ ಮಾಡಿ ಒಂದು ಬಾತ್ರೂಮ್ ಮಾಡಿ ಕೊಟ್ಟವ್ರೆ. ಅಲ್ಲಿ ಏನು ಹಿಂದೆಗಡೆ ಎಲ್ಲ ಕಳ್ಳಿ ಗಿಡಗಳು, ಆವುಗಳು ಬರ್ತವೆ, ಚೇಳುಗಳು ಬರ್ತವೆ. ಬಟ್ ಅಲ್ಲೋಗಿರ್ತಾರೆ ಮಗುನ ಇಟ್ಕೊಂಡು 3 ತಿಂಗಳು ಇರ್ತಾರೆ, 2 ತಿಂಗಳು 3 ತಿಂಗಳು. ಅಂದ್ರೆ ರಕ್ತಸ್ರಾವ ನಿಲ್ಲತನ ಅವ್ರಿಗೆ ಮುಟ್ಟಾಗ್ಬಿಡ್ತೈತೆ ಅವ್ರ ಹಟ್ಟಿಗೆ ದೇವರು ಅಂತ ಹೇಳಿ ಅದೆಲ್ಲ ಇದೆ. ಅಂಥವ್ರನ್ನೆಲ್ಲ ಆ ಪದ್ಧತಿಯನ್ನ ನಿಲ್ಲಿಸಿ ಅವರನ್ನ ತಗೊಂಡೋಗಿ ಮಕ್ಕಳನ್ನ ಮನೆಗೆ ಬಿಟ್ಟು ಆ ಕೃಷ್ಣ ಕುಟೀರವನ್ನ ಲೈಬ್ರರಿಯಾಗಿ ಪರಿವರ್ತನೆ ಮಾಡಿರೋದು ಮಹಿಳಾ ಆಯೋಗದ ಒಂದು ಅಚೀವ್ಮೆಂಟ್, ಬಹಳ ದೊಡ್ಡ ಅಚೀವ್ಮೆಂಟ್. ಅದ್ಭುತವಾಗಿದೆ ಮೇಡಮ್. ಅಂದ್ರೆ ಈ ರೀತಿ ಸಂಪೂರ್ಣ ಸಮಯದ ಸದ್ಬಳಕೆ ಆಗಿರಬಹುದು, ವೇಗದ ಕೆಲಸಗಳಾಗಿರಬಹುದು, ಜೊತೆಗೆ ನಿಮ್ಮ ಮಾತೃ ಹೃದಯದ ಒಂದು ಕಾಳಜಿ ಇದೆಯಲ್ಲ, ಮಹಿಳಾ ಮಕ್ಕಳ ಬಗ್ಗೆ ಇರುವಂತಹ ಕಾಳಜಿ, ಇವೆಲ್ಲವನ್ನ ನೋಡಿದಾಗ ನಿಮಗಿರುವಂತಹ 3 ವರ್ಷದ ಅವಧಿಯಲ್ಲಿ ನೀವು ಅನ್ಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಸಾಕಾರಗೊಳ್ಳಲಿ ಅಂತ ನಾವು ಆಶಿಸ್ತೀವಿ. ಆದ್ರೆ ಇವತ್ತು ನಿಮ್ಮನ್ನ ಸ್ವಲ್ಪ ಅಂದ್ರೆ ಚಿಕ್ಕಂದಿನಿಂದ ಟಿವಿಯಲ್ಲಿ ಬರಬೇಕು ಅಂತ ಬಹಳ ಆಸೆ ಇತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ. ಇವತ್ತು ಟಿವಿ ಅಂದ ಕೂಡಲೇ ಚಂದನದ ಈ ಒಂದು ಭಾಗದಲ್ಲಿ, ಈ ಒಂದು ಅಂಗಳದಲ್ಲಿ ಕೂತ್ಕೊಂಡು ನಿಮ್ಮ ಜೀವನದ ಒಂದಷ್ಟು ಕ್ಷಣಗಳನ್ನ, ಒಂದಷ್ಟು ಸಾಧನೆಯ ವಿಷಯಗಳನ್ನ ಮೆಲುಕು ಹಾಕಿದಾಗ ಏನ್ ಅನಿಸ್ತಾ ಇದೆ? ನಾವೆಲ್ಲ ಸಾಮಾನ್ಯ ಮಕ್ಕಳಪ್ಪ.
ನಾವು ಟಿ ವಿಲಿ ಫಸ್ಟ್ ಅವಾಗ ನಮ್ಮೂರಿಗೆಲ್ಲ ಮೊದಲು ಟಿ ವಿ ನಮ್ಮಲ್ಲೇ ಹಾಸಿಗೆಗಳ ಮೇಲೆ ಒಂದು ಬೆಂಚ್ ಇಕ್ಬಿಟ್ಟು ಅದ್ರ ಮೇಲೆ ಅವಾಗೆಲ್ಲ ಹಾಸಿಗೆ ಕೆಳಗೆ ಹಾಸ್ಕೊಂಡು ಮಲಗ 2 ಹಾಸಿಗೆನ ಸುತ್ತಿ ಅದ್ರ ಮೇಲೆ ಟಿ ವಿ ಇಡೋದು. ನಮ್ಮೂರವರೆಲ್ಲ ಬಂದು ಕೂತ್ಕೊಂಡು ಒಂದು ಪಿಕ್ಚರ್ ಥರ ಅಲ್ಲಿ ಇಡೋದು ಟಿ ವಿ ಅಂದರೆ ಒಂದಿನ ಟಿ ವಿಯಲ್ಲಿ ಬರಬೇಕು. ಒಂಥರ ಫಸ್ಟ್ ನನ್ನ ಲೈಫಲ್ಲಿ ಪ್ರಥಮ ಬಾರಿ ಬಂದಿದ್ದು ಚಂದನಾಲಿ. ಅದು ಬೆಳಗ್ಗೆ ಶೋ ಬೆಳಗು ಅಂತ ಒಂದು ಕಾರ್ಯಕ್ರಮದಲ್ಲಿ ಟೊಬ್ಯಾಕೊ ವರ್ಲ್ಡ್ಸ್ ಡೇ, ಆ ಒಂದು ಹೊಗೆ ಸೊಪ್ಪಿನ ದುಷ್ಪರಿಣಾಮಗಳು, ನಾನು ಡಾಕ್ಟ್ರು, ಮಕ್ಕಳ ದಂತ ವೈದ್ಯೆ. ಸೊ ಕರೆದಾಗ ಅದು ಮುಗಿಸ್ಕೊಂಡು ಮನೇಲಿ ಹೋಗಿ ಇಡೀ ದಿನ ಎಲ್ರಿಗೂ ಹೇಳಿದ್ದೀನಿ ನಾನು ಇವತ್ತು ಟಿ ವಿಲಿ ಬಂದೆ ಅಂದರೆ. ಮತ್ತೆ 2ನೇ ಸಾರಿ ಸಾಧನೆ ಮಾಡೋದು ಭಾಳ ಇದೆ, ಏನಂಥದ್ದೇನು ನಾನು ಸಾಧಿಸಲಿಲ್ಲ, ಆದರೂ ನೀವು ನನ್ನನ್ನು ಸಾಧಕಿ ಅಂತ ಕರೆದು ಈ ಜಾಗದಲ್ಲಿ ಕೂಡಿಸಿ ನನ್ನ ಜವಾಬ್ದಾರಿಯನ್ನು, ನನ್ನ ಒಂದು ಸಾಮಾಜಿಕ ಒಂದು ಚಿಂತನೆ ಅಥವಾ ಸಾಮಾಜಿಕ ಹೋರಾಟ ಇನ್ನೂ ಇದೆ ನಾಗಲಕ್ಷ್ಮಿ ನಿನ್ನ ಬೆನ್ನಿಗೆ ಅಂತ ಹೇಳಿ ಮತ್ತೆ ನೀವು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಗೂ ನಾನು ಆಭಾರಿ. ನಾವು ಕೂಡ ಅಷ್ಟೇ ಆಭಾರಿಯಾಗಿದ್ದೀವಿ ಮ್ಯಾಮ್. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಆಯೋಗದಲ್ಲಿ ಯಾವತ್ತೂ ಕೆಲಸ ನಡೀತಾನೆ ಇರುತ್ತೆ. ನಾಗಲಕ್ಷ್ಮಿಯವ್ರು 3 ವರ್ಷಕ್ಕೆ ಮಾತ್ರ ಇರ್ಬೋದು, ಆದರೆ ನಾಗಲಕ್ಷ್ಮಿಯವ್ರು ಇದ್ದಂಥ ಅವಧಿಯಲ್ಲಾದಂಥ ಕೆಲಸಗಳು ನಿರಂತರವಾಗಿ ನಡಿಬೇಕು, ಅಥವಾ ಜನ ಯಾರೇ ಇಲ್ಲಿ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ವ್ಯವಸ್ಥೆಗಳಲ್ಲಿ ನಾವು ಸುಲಭವಾಗಿ ನಿಮ್ಮನ್ನು ತಲುಪಬಹುದು? ಹೇಗೆ? ಪತ್ರವನ್ನು ನಮ್ಮ ಆಯೋಗದ ಅಡ್ರೆಸ್ಗೆ ಬರೆದ್ರೆ ಸಾಕು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, KG ರಸ್ತೆ, ಬೆಂಗಳೂರು, ಇಷ್ಟು ಬರೆದ್ರೆ ಸಾಕು, ಬಂದ್ಬಿಡ್ತೈತೆ. ಬಟ್ ಬರೀಬೇಕಾದ್ರೆ ಅಡ್ರೆಸ್ಸು, ವಿಳಾಸ, ಫೋನ್ ನಂಬರು, ಯಾರ ಹೆಸರು ಎಲ್ಲವನ್ನೂ ಕರೆಕ್ಟಾಗಿ ಬರಿಬೇಕು. ಯಾರ ಮೇಲೆ ಬರಿತೀರಾ ಅವ್ರದ್ದು ಕರೆಕ್ಟಾಗಿ ಬರಿಬೇಕು, ಇಲ್ದಿದ್ರೆ ಅದು ಸರಿಯಾಗಿಲ್ಲ ಅಂತ ಇದರಲ್ಲಿ ಹಾಕ್ಬಿಡ್ತಾರೆ. ಬಂದ ತಕ್ಷಣ ನಾವೇನು ಮಾಡ್ತೀವಿ, ಈಗ ಧಾರವಾಡದಿಂದ ಒಂದು ಹೆಣ್ಮಗಳು ಫೋನ್ ಮಾಡಿದ್ದಾರೆ, ನಾವು ಧಾರವಾಡ SP ಬರಿತೀವಿ. ನೋಡಪ್ಪ, ಒಂದು ಹೆಣ್ಣುಮಗಳು ಕುಂದಗೋಳ ಅಂತ ಒಂದು ಹಳ್ಳಿಯಿಂದ ಬರೆದಿದ್ದಾಳೆ, ಆ ಮಗಳು ಏನಾಗಿದೆ ಕರೆಸಿ ಈ ಥರ ಬಂದಿದೆ, ನೀವು ವಿಚಾರಿಸಿ ಎಲ್ಲವನ್ನ ನೋಡಿ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ಅಂತ. ಅವಾಗ ಅವ್ರು ಏನು ಮಾಡ್ತಾರೆ, ಆ ಲೋಕಲ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಈ ಥರ ಆಯೋಗದಿಂದ ಲೆಟ್ರ್ ಬಂದಿದೆ, ಆ ತಾಯಿದೇನಿದೆ ಪ್ರಾಬ್ಲಮ್ ಕರೆಸಿ, ಆ ಗಂಡನ್ನ ಕರೆಸಿ. ಫಸ್ಟ್ ಅವ್ರೇನು ಹೆದರಿಸೋದಿಲ್ಲ, ಫಸ್ಟ್ ಕೌನ್ಸಿಲಿಂಗ್ ಮಾಡ್ತಾರೆ. ಪೊಲೀಸ್ ಅಂದ ತಕ್ಷಣನೇ ಭಯ ಬರುತ್ತೆ. ಹೌದು, ನಾವು ಅನ್ಕೋತೀವಲ್ಲ, ಪೊಲೀಸ್ ಇಸ್ ಅ ಬಿಗ್ಗೆಸ್ಟ್ ಸಿಸ್ಟಮ್ ಟು ಸಪೋರ್ಟ್. ಆಯೋಗದ ಒಂದು ಬಹಳ ದೊಡ್ಡ ಶಕ್ತಿನೇ ಪೊಲೀಸ್. ಯಾರೂ ಇಲ್ಲ ಅಂತ ಹೇಳಲ್ಲ, ಒಂದು ನೋಡಿ ಹಿಂಗೆ ಬರ್ತಾನೆ, ಕಳಿಸಿ ಮೇಡಮ್, ನಾ ಇದೀನಿ ಮೇಡಮ್, ಅಟೆಂಡ್ ಮಾಡ್ತೀವಿ ಮೇಡಮ್, ಯಾರು ನೋ ಬಡಿ ವಿಲ್ ಸೇ. ಇಟ್ಸ್ ಅ ಬಿಗ್ಗೆಸ್ಟ್ ಸ್ಟ್ರೆಂತ್ ಪೊಲೀಸ್ ಇವತ್ತು. ಸೊ ಹಾಗಾಗಿ ಅಲ್ಲಿ, ಅಥವಾ ಇವಾಗ ನಮ್ಮ ದೂರದರ್ಶನಲ್ಲೇ ಈಗ ನೀವೇ ಅಂದ್ಕೊಳ್ಳಿ ಶ್ವೇತಾ, ನಿಮಗೆ ಯಾರೋ ಮೇಲಿನ ಅಧಿಕಾರಿಯಿಂದ ಹರಾಸ್ಮೆಂಟ್ ಆಗ್ತಾ ಇದೆ, ಯು ಕ್ಯಾನ್ ಆಲ್ಸೋ ರೈಟ್ ಟು ಮೀ. ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವಳಿಗೆ ಮಾನಸಿಕವಾಗಲಿ ದೈಹಿಕವಾಗಲಿ ಹರಾಸ್ಮೆಂಟ್ ಆಯಿತು ಅಂತಂದರೆ ನಮಗೆ ಅದು ಸುಪ್ರೀಂ ಕೋರ್ಟ್ ಪ್ರಕಾರ ಭಾಳ ದೊಡ್ಡ ಒಫೆನ್ಸ್ ಇದೆ. ಸೊ ನಿಮ್ಮಲ್ಲಿ ಪಾಶ್ ಕಮಿಟಿ ಇರಬೇಕು, ಇಂಟರ್ನಲ್ ICC ಕಮಿಟಿ ಇರಬೇಕು, ಆಂತರಿಕ ದೂರು ಸಮಿತಿ ಅಂತಂದರೆ ಹೆಣ್ಣು ಮಗಳು ಸೀದಾ ಮಹಿಳಾ ಆಯೋಗಕ್ಕೆ ಭಯ ಬೀಳ್ತಾಳೆ, ಸ್ಟೇಷನ್ಗೆ ಹೋಗಕ್ಕೆ ಭಯ ಬೀಳ್ತಾಳೆ. ಫಸ್ಟ್ ನಿಮ್ಮ ಹತ್ರನೇ ಒಂದು ಸಮಿತಿ ಇದ್ದರೆ ಅದು ಅಧ್ಯಕ್ಷೆ ಹೆಣ್ಣುಮಗಳೇ ಆಗಿರಬೇಕು. ಅವಳ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ಮೇಡಮ್ ನನಗೆ ಈ ಥರ ಆಗ್ತಾಯಿದೆ. ಸೊ ಅವರೇ ಕರೆದು, ಏನಪ್ಪ ನೀನು ಹಿಂಗೆ ಮಾಡ್ತಾ ಇದೆಯಾ, ಮಾಡಿಕೊಡ್ದು ಬರೀ ಬರ್ಸ್ಕೊಂಡು ಅಲ್ಲೇ ಮುಗಿಸ್ಬಿಡ್ತಾರೆ. ಅಲ್ಲಾಗಲಿಲ್ಲ ಅಂದರೆ ನಂತರ 2ನೇ ಹೆಜ್ಜೆ. ಸೊ ಅದೂ ಸಹ ಆಯೋಗಕ್ಕೆ ಬರೀತಾರೆ. ನಾವು ಅವಾಗ ಅಲ್ಲಿಗೆ ಅಥಾರಿಟಿಗೆ ಬರಿತೀವಿ, ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರ ಅಲ್ಲಿಗೆ ಬರಿತೀವಿ, ಅಲ್ಲಿನ ಕನ್ಸರ್ನ್ಡ್ SPಗೆ ಬರಿತೀವಿ. ಇಟ್ ಗೋಸ್ ಆನ್ ಲೈಕ್ ದಟ್. ಆ ಹೆಣ್ಣು ಮಗಳ ಕೆಲಸ ಮಾಡುವಂಥ ಸ್ಥಳ ಅವಳು ಆರಾಮಾಗಿ ಕೆಲಸ ಮಾಡಬೇಕು ಅನ್ನೋದು. ಅಂದರೆ ಮಹಿಳಾ ಆಯೋಗ, ಮಹಿಳೆ ಇಲ್ದಿರೋ ಯಾವುದು ಜಾಗಗಳೇ ಇಲ್ಲ. ಸೊ ಆಯೋಗಕ್ಕೆ ಪ್ರತಿಯೊಂದೂ ಬರುತ್ತೆ. ಮತ್ತು ಸಂವಿಧಾನದ ಮೂಲಭೂತ ಹಕ್ಕು, ಅವಳಿಗೆ ಶಕ್ತಿಯಾಗಿ, ಅವಳ ಧ್ವನಿಯಾಗಿ, ಅವಳ ನೋವಿಗೆ, ಅವಳ ಸಂಕಷ್ಟಗಳಿಗೆ ನಿಂತ್ಕೊಳ್ಳೋದು ಆಯೋಗ. ಹಂಗನ್ಬಿಟ್ಟು ಆಯೋಗನೇ ಎಲ್ಲ ಮಾಡುತ್ತೆ, ನಾವು ವಿ ಆರ್ ವೆರಿ ಲೆಸ್, ನಾವು ತುಂಬ ಚಿಕ್ಕದು. ನಾವು ಪೊಲೀಸು ಎಲ್ಲ ಅಥಾರಿಟಿ, ಅದು ಯಾವ ಅಥಾರಿಟಿ ಇದ್ರೂ ಅವ್ರಿಗೆ ಬರೆದು ಆ ಸಹಾಯವನ್ನು ಆ ಹೆಣ್ಮಗಳಿಗೆ ಕೊಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಯಾರು ಬೇಕಾದ್ರೂ ಪತ್ರ ಬರಿಬೋದು.
ಎಸ್ ಮ್ಯಾಮ್. ಖಂಡಿತ ಮೇಡಮ್. ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಜನಸಾಮಾನ್ಯರಿಗೆ ತಿಳಿಯೋ ರೀತಿಯಲ್ಲಿ ನೀವೊಬ್ಬ ಸಾಮಾನ್ಯ ಕುಟುಂಬದ ಹೆಣ್ಣುಮಗಳಾಗಿ ಅಷ್ಟು ನಿಮ್ಮ ಇಡೀ ಅಂದರೆ ಡಿಪಾರ್ಟ್ಮೆಂಟ್ದು ಇರ್ಬೋದು, ಅದಲ್ಲದೆ ನಿಮ್ಮ ಲೈಫ್ ಜರ್ನಿ ಇರ್ಬೋದು, ತುಂಬ ಸರಳವಾಗಿ ಪ್ರೀತಿಯಿಂದ ಆತ್ಮೀಯತೆಯಿಂದ ಹೇಳಿದ್ದೀರಾ, ಮಾತನಾಡಿದ್ದೀರಾ. ನಿಜ ನಮಗೆ ಖುಷಿ ಆಗ್ತಾ ಇದೆ. ಚಂದನದ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಬಂದು ಇಷ್ಟೂ ಹೊತ್ತು ನಮಗೆ ಸಮಯ ಕೊಟ್ಟು ಮಾತನಾಡೋದಕ್ಕೆ ನಮ್ಮ ವೀಕ್ಷಕರು ಹಾಗೆ ನಮ್ಮ ಇಡೀ ಸಿಬ್ಬಂದಿ ವರ್ಗದ ಪರವಾಗಿ ನಮ್ಮ ಪರವಾಗಿ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಮಹಿಳೆ ಸ್ಫೂರ್ತಿಯ ಸೆಲೆಯಾಗಿ ಬಹಳಷ್ಟು ಸಮಸ್ಯೆಗಳಿಗೆ ಒಂದು ರೀತಿ ಆಧಾರವಾಗಿ ನಿಂತು ಯಾವ ರೀತಿ ಪರಿಹಾರವನ್ನು ನೀಡಬಲ್ಲಳು ಅನ್ನೋದಕ್ಕೆ ಇವತ್ತಿನ ನಮ್ಮ ಅತಿಥಿಯೇ ಸಾಕ್ಷಿಯಾಗಿದ್ದಾರೆ. ಇಂತಹ ಮತ್ತೊಬ್ಬ ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.